ನಮಸ್ಕಾರ ವೀಕ್ಷಕರೇ, HTV ಕನ್ನಡಕ್ಕೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಮೊದಲನೇದಾಗಿ ನೀವೊಂದು HTV ಕನ್ನಡ ಅನ್ನುವಂತಹ ಒಂದು ಪದನ ಕೇಳ್ತಿರೋದೇ ಇದೇ ಮೊದಲನೇ ಬಾರಿಗೆ ಅಂತ ಭಾವಿಸ್ತೀನಿ. ಇನ್ಮುಂದೆ ಪ್ರತಿ ಚಾನೆಲ್ನಲ್ಲೂ ಅಥವಾ ಪ್ರತಿ ಕಡೆನೂ ನಮ್ಮ ಚಾನೆಲ್ನ ಹೆಸರೇ ಬರಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮನ ಶುರು ಮಾಡೋಣ. ಮೊದಲನೇದಾಗಿ ಎಲ್ಲರೂ ಆಶಯ ಅಥವಾ ನಿಮ್ಮ ಇಷ್ಟ ಅಥವಾ ನೀವು ಬಯಸೋದು ಅಂತ ಹೇಳೋದಾದ್ರೆ ಎಲ್ಲ ಕಡೆ ಸತ್ಯ ಬೇಕು, ನಿಷ್ಠೆ ಇರಬೇಕು, ನ್ಯಾಯದ ಪರ ಇರಬೇಕು, ಯಾವುದೇ ರೀತಿಯಾದಂಥ ಸುಳ್ಳು ಇಲ್ಲದೆ ಒಂದು ನ್ಯೂಸ್ ಚಾನೆಲ್ನ ಎಲ್ಲರೂ ಕೂಡ ಇಷ್ಟಪಡ್ತೀರಾ ಅಥವಾ ಬೇಕು ಅಂತ ಭಾವಿಸ್ತೀರಾ. ನಿಮ್ಮ ಈ ರೀತಿಯಾದಂತಹ ಎಲ್ಲ ಆಸೆಗಳನ್ನ ಈಡೇರಿಸಬೇಕು ಅನ್ನುವಂಥ ಒಂದು ಉದ್ದೇಶನ ಇಟ್ಕೊಂಡೇ ಬಂದಿರೋದು HTV ಕನ್ನಡ. ನಮ್ಮಲ್ಲಿ 30 ಜನಕ್ಕಿಂತ ಮೇಲ್ಪಟ್ಟಂತಹ ಎಂಪ್ಲಾಯೀಸ್ಗಳು ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ಸತತವಾಗಿ 5 ರಿಂದ 6 ತಿಂಗಳ ಕಾರ್ಯಕ್ರಮ ಅಥವಾ ಕೆಲಸದ ನಂತರ ನಾವು ಇವತ್ತು ಎಲ್ಲ ಪ್ರಿಪರೇಷನ್ನ ಜೊತೆಗೆ ನಿಮ್ಮ ಮುಂದೆ ನಮ್ಮ ಒಂದು ಚಾನೆಲ್ನ ಪ್ರಾರಂಭ ಮಾಡೋದಕ್ಕೆ ಬಂದು ನಿಂತಿದ್ದೀವಿ. ಎಲ್ಲರ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ನಮ್ಮ ಕಡೆ ನಿಮಗೆ ಸತ್ಯ ಸಿಗುತ್ತೆ, ನಿಮ್ಮ ಕಡೆ ಅದೇ ರೀತಿಯಾದಂಥ ರೆಸ್ಪಾನ್ಸ್ನ ನಾವು ಬಯಸ್ತೀವಿ. ಮೊದಲನೇದಾಗಿ ಮುಖ್ಯ ಸಂಪಾದಕರಾದಂತಹ ದೇವರಾಜೇಗೌಡರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಬನ್ನಿ. ಸ್ವಾಗತ ಸರ್. ನಮಸ್ಕಾರ. ಎಲ್ಲ ನನ್ನ ಆತ್ಮೀಯ HTV ಕನ್ನಡ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾನು ಭಾಳ ವಿಶೇಷವಾಗಿ ನಾನು ನನ್ನ ವಕೀಲ ವೃತ್ತಿಯ ಜೊತೆಗೆ ರಾಜಕೀಯವನ್ನು ಅಳವಡಿಸ್ಕೊಂಡು ಈ ಸಮಾಜದ ಹಲವಾರು ಆಗುಹೋಗುಗಳನ್ನು, ಹಲವಾರು ರೀತಿಯ ಧೋರಣೆಗಳನ್ನು ನಾನು ವೈಯಕ್ತಿಕವಾಗಿ ನೋಡಿದೆ. ನಾನು ಭಾಳ ಪ್ರಮುಖವಾಗಿ ನಾನು ಹುಟ್ಟಿದಂಥ ಜಿಲ್ಲೆ ಹಾಸನ ಜಿಲ್ಲೆ. ರೈತಾಪಿ ವರ್ಗದಿಂದ ಹುಟ್ಟಿದು ಬಂದಂಥವನು, ರೈತರ ಮಗನಾಗಿ ಬಂದಂಥ ನಾನು ಹಲವಾರು ರೈತರ ನೋವು ನಲಿವುಗಳನ್ನು ನೋಡಿ ನನ್ನ ತಲೆಯಲ್ಲಿ ಒಂದು ಐಡಿಯಾ ಬಂತು ನನಗೆ. ನಾನು ಹಾಸನದಲ್ಲಿ ಒಂದು ಉತ್ತಮವಾದಂಥ ಸಮಾಜಕ್ಕೆ ಬೇಕಾದಂಥ ಉತ್ತಮವಾದ ಸಂದೇಶ ಕೊಡುವಂಥ ಮತ್ತು ನಿಜವಾದ ಫಲಾನುಭವಿಗಳನ್ನು ಅಂದರೆ ರೈತರುಗಳನ್ನು, ಕೃಷಿಕರನ್ನು, ಸಾಹಿತಿಗಳನ್ನು, ಕಲಾವಿದರನ್ನು, ಜಾನಪದ ಕಲಾವಿದರನ್ನು, ನಾಟಕಕಾರರನ್ನು, ಅಂದರೆ ಸಮಾಜದ ಕಟ್ಟಕಡೆಯಲ್ಲೂ ಗುರುತಿಸೋಕ್ಕಾಗದೇ ಇರೋಂಥ ವ್ಯಕ್ತಿಗಳನ್ನು ನಾನು ಅವರನ್ನು ಗುರುತಿಸಿ ಒಂದು ಮುಖ್ಯವಾಹಿನಿಗೆ ತರಬೇಕನ್ನೋ ಒಂದು ಸದುದ್ದೇಶ ಸಂದೇಶವನ್ನು ಇಟ್ಕೊಂಡು ನಾನು ಈ HTV ಕನ್ನಡ ಒಂದು ಚಾನಲ್ನ ಪ್ರಾರಂಭ ಮಾಡಿದೆ. ಈ ಒಂದು ಚಾನಲ್ಲು ಸುಮಾರು 6-7 ತಿಂಗಳಿಂದಲೂ ನಿರಂತರವಾಗಿ ಇಡೀ ನಮ್ಮ ತಂಡ ಕೆಲಸವನ್ನು ಮಾಡಿ 6 ತಿಂಗಳಿಂದ ಸ್ವಂತ ಚಿತ್ರೀಕರಣವನ್ನು ಮಾಡಿ ಆಯಾ ಜಾಗಗಳಿಗೆ ಹೋಗಿ ಪ್ರತಿಷ್ಠಿತ ಸ್ಥಳಗಳು, ಪ್ರತಿಷ್ಠಿತ ವ್ಯಕ್ತಿಗಳು, ಪ್ರತಿಷ್ಠಿತ ವಿಷಯಗಳ ಬಗ್ಗೆ ಕಲೆ ಹಾಕಿ ನೈಜ ಚಿತ್ರೀಕರಣವನ್ನು ಮಾಡಿ ನಾವು ಈ ದಿನ ಪ್ರಾರಂಭಿಕವಾಗಿ ಚಾಲನೆ ಕೊಡಬೇಕಂತ ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ಭಾಳ ವಿಶೇಷವಾಗಿ ನನ್ನ ಸಹಪಾಠಿಗಳು, ನನ್ನ ಮುಖ್ಯ ಸಂಪಾದಕ ಅನ್ನೋಕ್ಕಿಂತ ಮುಂಚಿತವಾಗಿ ನೀವೆಲ್ಲ ನನ್ನ ಸಹಪಾಠಿಗಳು, CC ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಧೀನದಲ್ಲಿ ಬರುವಂಥ ಈ ಒಂದು HTV ಕನ್ನಡ ಸುದ್ದಿವಾಹಿನಿಯು ಕೇವಲ ಸುದ್ದಿವಾಹಿನಿಯಾಗಿರದೆ ಮನರಂಜನೆಗಾಗಿ ಮತ್ತು ಕಲೆ, ಸಾಹಿತ್ಯ, ಸಂಸ್ಕೃತಿ, ನಾಡು ನುಡಿಯ ಬಗ್ಗೆ ಅತಿ ಹೆಚ್ಚಿನ ಆಸಕ್ತಿಯನ್ನು ಇಟ್ಟುಕೊಂಡು ನಾವೊಂದು ಈ HTV ಕನ್ನಡ ಚಾನಲನ್ನು ಲಾಂಚ್ ಮಾಡ್ತಾಯಿದ್ದೀನಿ. ನಾನು ಭಾಳ ವಿಶೇಷವಾಗಿ ನಾವು ಹಲವಾರು ಕಾರ್ಯಕ್ರಮಗಳು ಇಟ್ಕೊಂಡು ತಮ್ಮ ಮುಂದೆ ಬರ್ತಾಯಿದ್ದೀವಿ. ಅಲ್ಲಿ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಚಾನೆಲ್ ಬರೀ ನಿಮಗೆ ಮನರಂಜನೆ ಮಾತ್ರ ಅಲ್ಲ, ಹಾಗೆ ಬರೀ ಕೃಷಿ ಬಗ್ಗೆ ಮಾತ್ರ ಅಲ್ಲ, ಹಾಗೆ ಬರೀ ಕಲೆಗಳ ಬಗ್ಗೆ ಮಾತ್ರ ಅಲ್ಲ, ಸಾಹಿತ್ಯದ ಬಗ್ಗೆ ಕೂಡ ಮಾತ್ರ ಅಲ್ಲ, ಪ್ರತಿಯೊಂದು ವಿಷಯದಲ್ಲೂ ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀವಿ. ಅಂದರೆ 360 ಡಿಗ್ರಿ ಆ್ಯಂಗಲಲ್ಲೂ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಅಷ್ಟೋ ವಿಷಯಗಳನ್ನ ನಿಮ್ಮ ಮುಂದೆ ಸತ್ಯದ ರೀತಿಯಲ್ಲಿ ತೆರೆದಿಡುವಂತಹ ಪ್ರಯತ್ನ ನಮ್ಮ ಚಾನೆಲ್ನ ಮೂಲಕ ಆಗುವಂಥದ್ದು. ನಮ್ಮ ಚಾನೆಲ್ನಲ್ಲಿ ಆಗುವಂತಹ ಕಾರ್ಯಕ್ರಮಗಳ ವಿವರಣೆಗಳನ್ನ ಈಗ ನನ್ನ ಸಹಪಾಠಿ ಹಾಗೆ ನಮ್ಮ ಚಾನೆಲ್ನ ನಿರೂಪಕಿಯಾಗಿರುವಂತಹ ಅನಿತಾ ಅವರು ತಿಳಿಸ್ಕೊಡ್ತಾರೆ. ಬನ್ನಿ ಅವರ ಹತ್ರ ಕೇಳೋಣ. ನಮಸ್ಕಾರ ವೀಕ್ಷಕರೇ. HTV ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಪ್ರತಿದಿನವೂ ನಿಮ್ಮ ಮನಸ್ಸು ಉಲ್ಲಾಸದಾಯಕವಾಗಿ ಶುರುವಾಗಲಿ ಅಂತ
ಸುಪ್ರಭಾತದ ದಿನದ ವಿಶೇಷಗಳನ್ನು ಕುರಿತು ಆ ದಿನದ ವಿಶೇಷತೆ ಸಂದರ್ಭವಾಗಿ ನಿಮ್ಮ ಸುಪ್ರಭಾತವನ್ನು ನಿಮ್ಮ ಮುಂದೆ ತಂದಿಡೋ ಈ ಪ್ರಯತ್ನ ಮಾಡ್ತಿದ್ದೀವಿ. ಸುಪ್ರಭಾತದ ನಂತರ ವಾಚನ ಕಾರ್ಯಕ್ರಮ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಸಂಪಾದಕರಾದಂಥ ದೇವರಾಜೇಗೌಡರವರು ನಿಮಗೆ ತಿಳಿಸಿಕೊಡ್ತಾರೆ. ಹೌದು ಅನಿತಾ, ಇದು ಭಾಳ ಅತ್ಯದ್ಭುತವಾದಂಥ ಕಾರ್ಯಕ್ರಮ. ಇದು ಈ ವಾಚನ ಕಾರ್ಯಕ್ರಮ ಜನರ ಭಾವನೆಯನ್ನು, ಜನರಲ್ಲಿ ಬರುವಂಥ ಬದುಕಿನ ಬಗ್ಗೆ, ಹಿಂದೆ ನಮ್ಮ ಆಧ್ಯಾತ್ಮಿಕ ಜಗತ್ತು ಯಾವ ರೀತಿ ನಮ್ಮ ಒಂದು ಲೌಕಿಕ ಜಗತ್ತಿಗೆ ಪರಿವರ್ತನೆ ಆಗಬೇಕಾದ್ರೆ ಅದಕ್ಕೆ ಪರಿಣಾಮಕಾರಿಯಾದಂಥ ಕೆಲವು ಅಂಶಗಳ ಬಗ್ಗೆ ಮಹಾಭಾರತ ಯಾವ ಪಾತ್ರವನ್ನು ವಹಿಸಿತ್ತು ಅಂತೇಳಿ ನಮ್ಮ ವಿದ್ವಾನ್ ಗಣೇಶ್ ಉಡುಪ ಮತ್ತು ಪ್ರೊಫೆಸರ್ ಅನ್ಸೂಯ ಅವರು ನಡೆಸಿಕೊಡುವಂತಹ ಈ ಕಾರ್ಯಕ್ರಮ ಕುಮಾರವ್ಯಾಸ ಭಾರತ. ಈ ಒಂದು ಕಾರ್ಯಕ್ರಮವನ್ನು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂತ ಅಂದರೆ, ಕಟ್ಟೆ ಕಡೆಯ ವ್ಯಕ್ತಿಯು ಕೂಡ ಈ ಕಾರ್ಯಕ್ರಮವನ್ನು ಕುಳಿತು ನೋಡಿದಾಗ ಜಗತ್ತಿನ ನಿಯಮದಲ್ಲಿ ಮನುಷ್ಯನ ಪರಿವರ್ತನೆ ಯಾಕಾಗ್ತದೆ ಅನ್ನೋದ್ರ ಬಗ್ಗೆ ಭಾಳ ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ ಅಲ್ಲಿ. ಹಾಗಾಗಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮ HTV ಕನ್ನಡ ತಮ್ಮ ಮುಂದೆ ತರ್ತಾ ಇದ್ದೀವಿ ನಾವಲ್ಲಿ. ಹಾಗಾಗಿ ಭಾಳ ವಿಶೇಷ ಕಾರ್ಯಕ್ರಮವಾಗಿ ನಾವು ತೊಗೊಂಡಿರೋದ್ರಿಂದ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಿ ಅಂತೇಳಿ ನನ್ನ ಒಂದು ವಿಶೇಷ ಮಾಹಿತಿ ಅಂತೇಳಿ. ಥ್ಯಾಂಕ್ ಯು ಸರ್. ಇದರ ನಂತರ ದಿನ ಭವಿಷ್ಯವು ಶುರುವಾಗುತ್ತೆ. ದಿನ ಭವಿಷ್ಯ ರಾಜ್ಯದ ಹೆಸರಾಂತ ಪ್ರಸಿದ್ಧ ಜ್ಯೋತಿಷಿಯವರಿಂದ ನಿಮ್ಮ ಭವಿಷ್ಯದ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ. ದಿನ ಭವಿಷ್ಯದ ನಂತರ HTV ಕನ್ನಡ ವಾಹಿನಿಯಿಂದ ವಾರ್ತೆಗಳು ಶುರುವಾಗಲಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸಂಪಾದಕರಾದ ದೇವರಾಜೇಗೌಡರು ಸರ್ ಅವರು ಹೇಳಬೇಕು ಅಂತ. ಹೌದು ಅಂತ ಭಾಳ ವಿಶೇಷವಾಗಿ ಬೇರೆ ಚಾನಲ್ನಲ್ಲಿ ಅಂದರೆ ವಾಹಿನಿಗಳಲ್ಲಿ ಬಿತ್ತರವಾಗುವಂಥ ನ್ಯೂಸ್ಗಳನ್ನು, ಸುದ್ದಿಗಳನ್ನು ನಾವು ಭಾಳ ವಿಶಿಷ್ಟವಾಗಿ ಬದಲಾವಣೆಯಾಗಿ ತರ್ತಾ ಇದ್ದೀವಿ ನಾವಲ್ಲಿ. ಕೇವಲ TRPಗೋಸ್ಕರ ನಡೆಸುವಂಥ ಕೆಲವು ಚಾನಲ್ಗಳು ಈ ಸಮಾಜಕ್ಕೆ ಬೇಕಾಗಿರುವಂಥ ಸುದ್ದಿಗಳನ್ನು ಕೊಡದೆ ಕೆಲವು ಸೆಕೆಂಡ್ಗೆ ಸಿಗುವಂಥ ಜೋಶ್ ಕೊಡುವಂಥ ಸುದ್ದಿಗಳನ್ನು ತಂದು ಜನಗಳನ್ನ ಮನಸ್ಸಿನಲ್ಲಿ ಕಲ್ಮಶಗಳನ್ನು ಸೃಷ್ಟಿ ಮಾಡಿ ಆ ಭಾವನೆಗಳಿಗೆ ವಿರುದ್ಧವಾಗಿ ನಡೆಯುವಂಥ ಒಂದು ಸಮಾಜವನ್ನು ಸೃಷ್ಟಿ ಮಾಡ್ತಾ ಇದರಲ್ಲಿ. ಸೊ ಹಾಗಾಗಿ ನಾವಲ್ಲಿ ಈ ವಾರ್ತೆ ಯಾವ ರೀತಿ ಇರಬೇಕು ಅಂತಂದರೆ, ಈ ಸುದ್ದಿಯನ್ನು ನೋಡಿದಾಗ ನೈಜ ಘಟನೆಯಲ್ಲಿ ಸತ್ಯಕ್ಕೆ 1% ವ್ಯತ್ಯಾಸ ಇರಬಾರ್ದು ಅಂತ ಒಂದು ಸತ್ಯ ಸಂದರ್ಶನವನ್ನು, ಸತ್ಯ ಸಂಗತಿಯನ್ನು ಜನತೆಯ ಮುಂದೆ ನಾವು ನಿಖರವಾಗಿ ಇಡುವಂಥ ಕೆಲಸವನ್ನು ನಮ್ಮ HTV ತಂಡ ಮಾಡ್ತಾ ಇದೆ ಅಲ್ಲಿ. ಹಾಗಾಗಿ ವಾರ್ತೆಗೆ ಭಾಳ ವಿಶೇಷವಾದಂಥ, ವಿಭಿನ್ನವಾದಂಥ ಮಹತ್ವವನ್ನು ಕೊಟ್ಟು ಯಾವುದೋ ಚಿಕ್ಕ ಪುಟ್ಟ ವಿಚಾರಗಳನ್ನು ತಮ್ಮ ಮುಂದೆ ತರದೆ ಆ ವಿಚಾರ ಅರ್ಥಗರ್ಭಿತವಾಗಿರಬೇಕು ಮತ್ತು ಈ ಸಮಾಜಕ್ಕೆ ಮಾದರಿಯಾಗಿರಬೇಕು ಮತ್ತು ಅದು ಆ ಒಂದು ವಾರ್ತೆಯ ವಿಶೇಷ ಜನರಿಗೆ ಮನಸ್ಸು ಮುಟ್ಟುವಂತಿರಬೇಕು ಮತ್ತು ಪರಿವರ್ತನೆ ಆಗಬೇಕು. ಆ ಒಂದು ದೃಷ್ಟಿಯಲ್ಲಿ ಈ ವಾರ್ತೆಯನ್ನು ನಾವಲ್ಲಿ ಕೇವಲ 30 ನಿಮಿಷದಲ್ಲಿ ನಾವು 60 ವಿಷಯಗಳ ಬಗ್ಗೆ ನಾವು ಕೊಡ್ತಾ ಇದ್ದೀವಿ ಅಲ್ಲಿ. ಭಾಳ ವಿಶಿಷ್ಟವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಲ್ಲಿ. ಧನ್ಯವಾದಗಳು ಸರ್. ಮುಂದಿನ ಕಾರ್ಯಕ್ರಮದ ಬಗ್ಗೆ ನಮ್ಮ ಸಹಪಾಠಿಯಾದ ಪದ್ಮಾ ಅವರು ನಿಮಗೆ ತಿಳಿಸಿಕೊಡುತ್ತಾರೆ. ನಮಸ್ಕಾರ ವೀಕ್ಷಕರೇ. ವಾರ್ತೆಗಳ ನಂತರ ಸಮಗ್ರ ಕೃಷಿ. ಸಮಗ್ರ ಕೃಷಿ ಕಾರ್ಯಕ್ರಮದಲ್ಲಿ ರೈತರು ಅಂದರೆ ನೈಸರ್ಗಿಕ ಕೃಷಿ, ಸಾಂಪ್ರದಾಯಿಕ ಕೃಷಿ, ಸಾವಯವ ಕೃಷಿ, ಈ ಕೃಷಿಗಳಲ್ಲಿ ಅತ್ಯಂತ ಸಾಧನೆಯನ್ನ ಮಾಡಿದಂತಹ ರೈತರನ್ನ ಗುರುತಿಸಿ ಅವರು ಹೇಗೆ ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಪಡೆದಿದ್ದಾರೆ ಅನ್ನೋದನ್ನ ನಮ್ಮ ಚಾನಲ್ ಈ ಒಂದು ಅವರ ಪರಿಚಯವನ್ನ ನಮ್ಮ ಚಾನಲ್ನಲ್ಲಿ ಮಾಡಿಕೊಡಲಾಗುತ್ತದೆ. ಈ ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಮ್ಮ ಸಂಪಾದಕರಾದ ದೇವರಾಜೇಗೌಡರವರು ತಿಳಿಸಿಕೊಳ್ಳುತ್ತಿದ್ದಾರೆ. ಹೌದು ಪದ್ಮ, ಭಾಳ ವಿಶೇಷವಾಗಿ ನಮ್ಮ HTV ಕನ್ನಡ ತಂಡ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಕೃಷಿಗಾಗಿ ಮಾಡ್ಕೊಂಡಿದ್ದೀವಿ ನಾವಲ್ಲಿ. ಭಾಳ ವಿಶೇಷವಾಗಿ ಒಬ್ಬ ರೈತ ತನ್ನ ಕೃಷಿಯನ್ನು ಮಾಡಬೇಕಾದ್ರೆ ಯಾವ ನಿಯಮವನ್ನು ಅಳವಡಿಸಬೇಕು ಅಲ್ಲಿ, ಆತನ ಭೂಮಿಯಲ್ಲಿ, ಆತನ ಮಣ್ಣಿನಲ್ಲಿ ಯಾವ ಬೆಳೆಯನ್ನೇ ಬೆಳಿಬೇಕಲ್ಲಿ, ಭಾಳ ವಿಶೇಷವಾಗಿ ಆ ಭೂಮಿಯ ಫಲವತ್ತತೆಯ ಬಗ್ಗೆ ಅಧಿಕಾರಿಗಳಿಂದ ಸಮಗ್ರ ಮಾಹಿತಿನ ಪಡ್ಕೊಂಡು ಅಲ್ಲಿ ವಾಣಿಜ್ಯ ಬೆಳೆ ಬೆಳೆಯುವಂಥದ್ದು, ನೈಸರ್ಗಿಕ ಬೆಳೆ ಬೆಳೆಯುವಂಥದ್ದು, ಇಂಥ ಒಂದು ಯಾವ ರೈತನಿಗೆ ಯಾವ ಜಾಗದಲ್ಲಿ ಯಾವ ಬೆಳೆಯನ್ನು ಬೆಳಿಬೇಕು ಅಂತೇಳಿ ಅದು ಮಾರ್ಗದರ್ಶನ ಕೊಡುವಂಥ ಕೆಲಸವನ್ನು ನಮ್ಮ HTV ಕನ್ನಡ ತಂಡ ಮಾಡ್ತಾ ಇದೆ. ಭಾಳ ವಿಶೇಷವಾಗಿ ಯಾರು ಪ್ರಗತಿಪರ ರೈತರಿದ್ದಾರೆ, ಅವರ ಸ್ವಾವಲಂಬನೆಗಾಗಿ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಲ್ಲಿ, ಅವರ ಯಶಸ್ಸಿಗೆ ಕಾರಣ ಏನು, ಅವರ ಸ್ಟೋರಿಯನ್ನು ನಾವು ಮಾಡಿ ನಾವು ಅವರ ಇದ್ದ ಸ್ಥಳಕ್ಕೆ ಹೋಗಿ ಅವರ ಜಮೀನಿಗೆ ಹೋಗಿ ನಾವು ನಮ್ಮ ಕ್ಯಾಮ್ರಾ ತಂಡದೊಂದಿಗೆ ಹೋಗಿ ನಾವು ಅಲ್ಲಿ ಚಿತ್ರೀಕರಣವನ್ನು ಮಾಡಿ ಅಲ್ಲಿ ಅದನ್ನು ಮಾದರಿಯಾಗಿ ಸಮಾಜಕ್ಕೆ ಒಬ್ಬ ರೈತ
ಕೇವಲ ರಾಗಿ, ಭತ್ತ, ಜೋಳ, ಬೇಳೆಕಾಳು ಬೆಳೆಯೋದ್ರ ಬದಲು ಉನ್ನತವಾದಂಥ ಬೆಳೆಯನ್ನು ಬೆಳೆದು, ವಾಣಿಜ್ಯ ಬೆಳೆಗಳನ್ನು ಬೆಳೆದು ಆರ್ಥಿಕ ಸ್ವಾವಲಂಬನೆಯಾಗಿ ಬದುಕಬೇಕು ಅಂತೇಳಿ ನಮ್ಮ HTV ಕನ್ನಡ ತಂಡ ಆ ರೈತನ ಜಮೀನಿಗೆ ಹೋಗಿ ಅವನಿಗೆ ಬೇಕಾದಂಥ ಎಲ್ಲ ಆಯವ್ಯಯಗಳಲ್ಲಿ ಉನ್ನತವಾದಂಥ ಸಮಗ್ರ ಮಾಹಿತಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಂದ ರೈತರಿಗೆ ಕೊಡಿಸ್ಬೇಕಾಗಿ ನಾವಲ್ಲಿ ತೀರ್ಮಾನವನ್ನು ಮಾಡಿ ಇಡೀ ನಮ್ಮ ತಂಡ ಇವತ್ತು ನಾವು ಕೃಷಿಯತ್ತ ಅತಿ ಹೆಚ್ಚಿನ ಬೆಳಕನ್ನು ಚೆಲ್ಲಿದಿನವಲ್ಲಿ ಈ ಎಲ್ಲ ಕಾರ್ಯಕ್ರಮನ ತಮ್ಮ ಮುಂದೆ ತರ್ತಾ ಇದ್ದೀವಿ. ತಾವು ನೋಡ್ತಾ ಇರಿ. ನಮ್ಮ ಮುಂದಿನ ಕಾರ್ಯಕ್ರಮ ಪರಿಚಯ. ವೀಕ್ಷಕರೇ, ಈ ಪರಿಚಯ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಅತ್ಯಂತ ಎಲ್ಲ ರೀತಿಯ ಕಲಾವಿದರನ್ನು ನಾವು ಗುರುತಿಸಿ, ಅವರ ಸಾಧನೆಗಳನ್ನು ಗುರುತಿಸಿ, ಅವರ ಬಗ್ಗೆ ನಾವು ಇನ್ನಷ್ಟು ಪರಿಚಯ ಮಾಡಿಕೊಡುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ. ಇದರ ಬಗ್ಗೆ ನಮ್ಮ ಸಹಪಾಠಿಯಾದ ಚಾಂದಿನಿಯವರು ಹೇಳ್ತಾರೆ. ನಿಮ್ಮ ಮುಂದೆ ನಮ್ಮ ಈ ಒಂದು ಚಾನೆಲ್ನ ಮೂಲಕ ಇಡ್ತಾ ಇರುವಂತಹ ಒಂದು ವಿಶೇಷ ಕಾರ್ಯಕ್ರಮ ಅಂದ್ರೆ ಅದು ಪರಿಚಯ. ಈ ಪರಿಚಯ ಕಾರ್ಯಕ್ರಮದಲ್ಲಿ ಏನಪ್ಪಾ ಸಿಗಬಹುದು ಅಂದ್ರೆ, ನೀವೇನ್ ಬಯಸ್ತಿದ್ದೀರಾ? ನಿಮಗೆ ಕ್ರೀಡೆ ಬೇಕಾ? ವಿದ್ಯೆಗಳ ಬಗ್ಗೆ ಮಾಹಿತಿ ಬೇಕಾ? ಕೃಷಿ ಬಗ್ಗೆ ಮಾಹಿತಿ ಬೇಕಾ? ನಮ್ಮ ಭಾರತವೇ ಕಲೆಗಳ ನಾಡು ಅಂತ ಹೇಳ್ತೀವಿ. ಕಲೆಗಳ ಬಗ್ಗೆ ಮಾಹಿತಿ ಬೇಕಾ? ಸಾಹಿತ್ಯದ ಬಗ್ಗೆ ಮಾಹಿತಿ ಬೇಕಾ? ಪ್ರತಿಯೊಂದು ಮಾಹಿತಿ ಸೆಕ್ಟರ್ ಅಥವಾ ಪ್ರತಿಯೊಂದು ಸೆಕ್ಟರ್ಗಳನ್ನ ಮೂಲಕ ನಾವು ನಿಮಗೆ ಸಾಧಕರನ್ನ ತಂದು ಪರಿಚಯ ಮಾಡ್ತೀವಿ. ಯಾವ ರೀತಿಯ ಸಾಧಕರು ಅಂದ್ರೆ, ಸರ್ಕಾರ ಗುರುತಿಸಿರುವಂತಹ ಹಾಗೆ ಇಲ್ಲಿ ನಾವು ಎತ್ತಿ ಹಿಡಿತಾ ಇರುವಂತದ್ದು ಸರ್ಕಾರ ಗುರುತಿಸದೇ ಇರುವಂತಹ ಕೆಲವೊಂದು ಸಾಧಕರುಗಳು, ಹಾಗೆ ಅದನ್ನ ಸರ್ಕಾರ ಅವರನ್ನ ಕಡೆಗಣಿಸ್ತಾ ಇದೆ. ಅಂತಹ ಸಾಧಕರನ್ನ ನಾವು ನಿಮ್ಮ ಮುಂದೆ ತರ್ತೀವಿ. ಸರ್ಕಾರದ ಗಮನವನ್ನ ಸೆಳೆದು ಅದರ ಜೊತೆಗೆ ಅವರಿಗೆ ಸಿಗಬೇಕಾದಂತಹ ನಿಲುವನ್ನ ನಮ್ಮ ಚಾನೆಲ್ನ ಮೂಲಕ ನಮಗೆ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಕ್ಕೆ ನಾವು ಅದನ್ನ ಎತ್ತಿ ಹಿಡಿಬೇಕು ಅನ್ನೋ ಒಂದು ನಿಲುವನ್ನ ತಾಳಿ ನಾವು ಈ ಒಂದು ಕಾರ್ಯಕ್ರಮವನ್ನ ಪರಿಚಯ ಮಾಡ್ತಾ ಇರುವಂತದ್ದು. ಪರಿಚಯ ಅನ್ನುವಂಥ ಒಂದು ಕಾರ್ಯಕ್ರಮದ ಮೂಲಕ ಇಲ್ಲಿ ಎಲ್ಲಾ ಸೆಕ್ಟರ್ನ ಸಾಧಕರನ್ನ ನಾವು ನಿಮಗೆ ತಂದು ಗುರುತಿಸ್ತೀವಿ. ನಿಮಗೆ ಯೋಗ ಬೇಕಾ, ವಿದ್ಯೆ ಬೇಕಾ, ಸಾಧನೆ ಬೇಕಾ, ಕಲೆ ಬೇಕಾ, ಸಾಹಿತ್ಯ ಬೇಕಾ, ಜನಪದ ಕಲೆಗಳು ಬೇಕಾ, ಜನಪದ ಗೀತೆಗಳು ಬೇಕಾ, ಸೋಬಾನೆ ಗೀತೆಗಳು ಬೇಕಾ, ಪ್ರತಿಯೊಂದು ಸ್ಟ್ರೀಮ್, ಪ್ರತಿಯೊಂದು ಸೆಕ್ಟರ್ನ ಕೂಡ ನಾವು ಆಯ್ಕೆ ಮಾಡಿ ನಿಮ್ಮ ಮುಂದೆ ಇಡ್ತೀವಿ. ಇದಕ್ಕೆ ಸಪೋರ್ಟ್ ಮಾಡುವಂತಹ ಕೆಲಸ ನಿಮ್ಮದಾಗಿರುತ್ತೆ. ಹೌದು ಪದ್ಮ, ಬಹಳ ವಿಶೇಷವಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಸಮಾಜದಲ್ಲಿ ನಶಿಸಿ ಹೋಗಿರುವಂಥ ಜಾನಪದ ಕಲೆ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಮತ್ತು ಕಂಸಾಳೆ ನೃತ್ಯ ಆಗಿರ್ಬೋದು, ಕೋಲಾಟಗಳಾಗಿರ್ಬೋದು, ಭಾಳ ವಿಶೇಷವಾಗಿ ನಾವು ತಂಬೂರಿನ ಮರ್ತು ಹೋಗ್ಬಿಟ್ಟಿದ್ವಿ ನಾವಿಲ್ಲಿ. ಈ ತಂಬೂರಿ ಯಾರೂ ನೋಡಿಲ್ಲ ಅಲ್ಲಿ. ಆ ತಂಬೂರಿಯಲ್ಲಿ ಹೇಳುವಂಥ ಒಂದು ಕಲೆ ಇದೆಯಲ್ಲ, ಅದು ಮನಸ್ಸನ್ನು ಮುಟ್ಟುವಂಥ ಕಲೆ. ಅದು ಆ ಕಲೆಯನ್ನು ಕೂಡ ಇವತ್ತು ನಮ್ಮ ಸರ್ಕಾರ ಗುರುತಿಸ್ತಾ ಇಲ್ಲ ಅಲ್ಲಿ. ಹಾಗಾಗಿ ನಾವಲ್ಲಿ ನಮ್ಮ ಪ್ರಮುಖ ಯೋಜನೆ ಏನು ಅಂತಂದರೆ, ನಮ್ಮ ನಾಡಿನಲ್ಲಿ ಈ ಒಂದು ಕನ್ನಡ ನೆಲೆಯಲ್ಲಿ ಎಷ್ಟು ಕಲೆಗಳಿದ್ದಾವೆ, ಆ ಪ್ರತಿಯೊಂದು ಗ್ರಾಮೀಣ ಸೊಗಡಿನ ಕಲೆಗಳನ್ನು ನಾವು ಹುಡುಕಿ ನಮ್ಮ ತಂಡ ಚಿತ್ರೀಕರಣ ಮಾಡಿದೆ. ಅದನ್ನು ತಮ್ಮ ಮುಂದೆ ತರ್ತಾ ಇದ್ದೀವಿ ನಾವಲ್ಲಿ. ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಇದರಲ್ಲಿ ಪ್ರತಿಯೊಬ್ಬ ಡ್ರಾಮಾ ಅಂದರೆ ನಾಟಕ ಆಗಿರ್ಬೋದು, ಪೌರಾಣಿಕ ನಾಟಕ, ಸಾಮಾಜಿಕ ನಾಟಕ, ಹಲವಾರು ರೀತಿಯ ನಾಟಕಗಳನ್ನು ನಾವು ಜನರ ಮುಂದೆ ತರುವಂಥ ಕೆಲಸವನ್ನು ಭಾಳ ವಿಶೇಷವಾಗಿ ಹಾಸನ ಜಿಲ್ಲೆಗೆ ಪ್ರಪ್ರಥಮವಾಗಿ ಈ ಕಾರ್ಯಕ್ರಮ ತಮ್ಮ ಮುಂದೆ ತರ್ತಾ ಇದ್ದೀವಿ. ಅದು ಭಾಳ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಭಾಳ ಇನ್ನೊಂದು ವಿಶೇಷ ಅಂತ ಅಂದರೆ ಪದ್ಮ, ನಮ್ಮದು ಈ ಒಂದು ಪರಿಚಯ ಈ ಕಾರ್ಯಕ್ರಮದ ಅತಿ ಹೆಚ್ಚು ವ್ಯಾಲ್ಯುಬಲ್ ಒಂದು ಕಾರ್ಯಕ್ರಮ ಏನು ಅಂತ ಅಂದರೆ ಕಾನೂನಿನ ಅರಿವು. ಅಥವಾ ನಾನೊಬ್ಬ ವಕೀಲನಾಗಿ ನನ್ನ ತಲೆಯಲ್ಲಿ ಬಂದಿದ್ದು, ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ನಾವು ನ್ಯಾಯದಿಂದ ವಂಚನೆ ಆಗ್ತಾ ಇದ್ದಾರೆ ಅಂತೇಳಿ ಸರ್ಕಾರ ಹಲವಾರು ಯೋಜನೆಗಳು ಮಾಡಿಕೊಟ್ಟಿದೆ. ಕೆಲವು ವ್ಯಕ್ತಿಗಳಿಗೆ, ಅಂದರೆ ಆರ್ಥಿಕವಾಗಿ ಹಿಂದುಳಿದಿರೋಂಥ ವ್ಯಕ್ತಿಗಳಿಗೆ, ವಿದ್ಯೆಯಲ್ಲಿರುವಂಥ ನಿರುದ್ಯೋಗಿಗಳು, ಕೆಲವು ಅವಿದ್ಯಾವಂತರಿಗೆ ಕಾನೂನಿನ ಅರಿವು ಇರಲ್ಲ. ಅವರಿಗೆ ಕೆಲವು ಸಿವಿಲ್ ಕೇಸ್ಗಳು ಬಂದಾಗ, ಇಲ್ಲ ಕ್ರಿಮಿನಲ್ ಕೇಸ್ ಬಂದಾಗ ಅವ್ರ ಪರವಾಗಿ ನಡೆಸೋಕ್ಕೆ ಎಷ್ಟೋ ಜನಕ್ಕೆ ಅಡ್ವೊಕೇಟ್ ಮಾಡೋಕ್ಕೆ ಶಕ್ತಿ ಇರಲ್ಲ. ಇವತ್ತಿನ ಒಂದು ವೈಭವೀಕರಣದ ವಕೀಲರ ಒಂದು ಏನು ಫೀಸ್ ಅಂತ ಏನಿದೆ, ಈ ಫೀಸ್ನಲ್ಲಿ ಕೆಲವರು ನಲಿಗೆ ಹೋಗ್ತಾ ಇದ್ದಾರೆ ಅಲ್ಲಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾನು ಭಾಳ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾರಿಗೆ ನುರಿತ ವಕೀಲರಿಂದ ನಾನು ಅವರಿಗೆ ಕಾನೂನು ಅರಿವು ಕೊಡಿಸೋವಂಥವನ್ನು, ಉಚಿತವಾಗಿ ಕಾನೂನು ಅರಿವು ಕೊಡಿಸೋಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅಲ್ಲಿ. ಭಾಳ ಇನ್ನೊಂದು ವಿಶೇಷ ಏನು ಅಂತಂದರೆ, ಯಾರೋ ಒಬ್ಬ ಬಡವ ಏನೂ ಅಪರಾಧವನ್ನು ಮಾಡದೆ, ಅವನು ಯಾವ ಅರಿವಿನೂ ಇಲ್ಲದೇನೆ ನಿರೀಕ್ಷಿತವಾದಂಥ ಘಟನೆಗೆ ಇವತ್ತು ಜೈಲುವಾಸ ಅನುಭವಿಸ್ತಾ ಇದ್ದಾರೆ. ಅಂಥ ಕೈದಿಗಳನ್ನು ನಾವು ಜೈಲಿಗೆ ಹೋಗಿ ಆ ಕೈದಿಗಳನ್ನು ಗುರುತಿಸಿ ಅಂಥ ಕೈದಿಗಳಿಗೆ ನಮ್ಮ HTV ತಂಡ ಅವರಿಗೆ ಸೂಕ್ತ ರಕ್ಷಣೆಯನ್ನು ಕೊಟ್ಟು, ಅವರಿಗೆ ಸೂಕ್ತವಾದಂಥ ಒಂದು ಜಾಮೀನನ್ನು ಕೊಟ್ಟು, ಮತ್ತು ಅವರ ಪರವಾಗಿ ನ್ಯಾಯವನ್ನು ಎತ್ತಿಡಿಯುವಂಥ ವಕೀಲರ ನೇಮಕ ಮಾಡಿಕೊಡುವಂಥ
ಮತ್ತು ಅವ್ರಿಗೆ ಕಾನೂನು ಸಲಹೆ ಕೊಡುವಂಥ ಕೆಲಸಗಳನ್ನ ನಾನು ಮಾಡಬೇಕಂತ ನಮ್ಮ HTV ಕನ್ನಡ ತಂಡ ಮಾಡ್ತಾ ಇದೆ. ಅಲ್ಲಿ ಭಾಳ ಪ್ರಮುಖವಾಗಿ ಇದುವರೆಗೂ ಕೂಡ ಯಾರು ಕೂಡ ಇಂಥ ಒಂದು ಸಾಹಸಕ್ಕೆ ಕೈ ಹಾಕಿಲ್ಲ. ಅಲ್ಲಿ ನಾವು ಹಾಲಿ ವೃತ್ತಿಯಲ್ಲಿ ನಿರ್ವಹಿಸ್ತಿರುವಂಥ ಕೆಲವು ನ್ಯಾಯಾಧೀಶರನ್ನು ವಾರಕ್ಕೆ ಒಂದು ಬಾರಿ ಅವರನ್ನು ನಾವು ಇಂಟರ್ವ್ಯೂ ಮಾಡಬೇಕಂತ ಮನವಿ ಮಾಡಿದ್ದೀವಿ ನಾವಲ್ಲಿ. ಸೊ ಅವರ ಒಂದು ಇಂಟರ್ವ್ಯೂವನ್ನು ಸಮಾಜ ಯಾವತ್ತಿ ನಡಿಬೇಕು, ಸಮಾಜದಲ್ಲಿರುವಂಥ ವ್ಯಕ್ತಿಗಳು ಯಾವ ಒಂದು ರೀತಿ ಹೋಗಬೇಕು, ಕ್ರೈಮಲ್ಲಿ ಯಾವತ್ತಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಇವತ್ತು ಸೊಸೈಟಿಯಲ್ಲಿ ಇವತ್ತು ಬಾಲ ಅಪರಾಧಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಭಾಳ ವಿಶೇಷವಾಗಿ ಪೋಕ್ಸೋ ಕಾಯ್ದೆಗಳು ಹೆಚ್ಚಾಗ್ತಾ ಇದ್ದಾವೆ. ಇಲ್ಲಿ ಹೆಣ್ಣು ಮಕ್ಕಳ ಮೇಲೆ ಒಂದು ಚಿಕ್ಕ ವಯಸ್ಸಿನಂಥ ಹೆಣ್ಣು ಮಕ್ಕಳ ಮೇಲೆ, ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಿರೋಂಥದ್ದು, ಹೀಗೆ ಹಲವಾರು ಹೀನ ಕೃತ್ಯಗಳು ಅರಿವಿಲ್ ಬರ್ದನೇ ಮಾಡ್ತಾರಂಥ ಈ ಹೀನ ಕೃತ್ಯಗಳನ್ನ ತಡಿಬೇಕು ಅಂತೇಳಿ ಭಾಳ ಪ್ರಮುಖವಾಗಿ ಚಿಕ್ಕ ವಯಸ್ಸಿಗೆ ಇವತ್ತು ನಾವು ಮೊಬೈಲ್ಗೆ ಅಡಿಕ್ಟ್ ಆಗಿದೆ ಮಕ್ಕಳೆಲ್ಲ. ಸೊ ಅದರಿಂದ ಯಾವ ರೀತಿ ದೂರ ಇರಬೇಕು, ಮತ್ತು ಕೆಲವು ಡ್ರಗ್ಸು, ಗಾಂಜಾ, ಇನ್ನಿತರ ಮಾರಕ ದ್ರವ್ಯಗಳಿಗೆ, ಮಾರಕವಾದಂಥ ವಸ್ತುಗಳ ಬಗ್ಗೆ ದೂರ ಇರಬೇಕಂತೇಳಿ ಈ ಒಂದು ಕಾರ್ಯಕ್ರಮನ ತಿಳಿಸ್ಕೊಡ್ಬೇಕಂತೇಳಿ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಅಲ್ಲಿ ಅದ್ರ ಬಗ್ಗೆ ಒಂದು ಸೈಬರ್ ಕ್ರೈಮ್ ಅಂತ ಎಷ್ಟು ಜನ ಇವತ್ತು ಸಮಾಜದಲ್ಲಿ ಇವತ್ತು ಎಷ್ಟು ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ತನ್ನ ಆರ್ಥಿಕವಾಗಿ ತನ್ನ ಇದನ್ನು ಕಳ್ಕೊತಾ ಇದ್ದಾರೆ, ಅಲ್ಲಿ ನಷ್ಟವನ್ನು ಹೊಂದುತ್ತಾ ಇದ್ದಾರೆ. ಯಾವ ರೀತಿ ಈ ಸೈಬರ್ ಕ್ರೈಮ್ನವರು ಅಂದರೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕಳ್ಳರು ಯಾವ ರೀತಿ ಒಂದು ದರೋಡೆಯನ್ನು ಮಾಡ್ತಾರೆ ಅಂತೇಳಿ ಅದನ್ನು ನಾವು ನೈಜ ಘಟನೆಯನ್ನು ಇವತ್ತು ಪ್ರೊಫೆಸರ್ಗಳ ಮುಂದೆ ಮುಖಾಂತರ ಮಾಡುವಂಥ ಕಾರ್ಯಕ್ರಮ ಇದೆ. ಅದ್ರ ಬಗ್ಗೆ ನಮ್ಮ ಚಾಂದಿನಿ ಅವರು ತಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ಲಿ. ಹಾಗಾಗಿ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಸಹೋದ್ಯೋಗಿ ತಮ್ಮ ಬಗ್ಗೆ ಅದನ್ನ ಹೇಳ್ತಾರೆ. ಹೇಳಿ ಪರಿಚಯ ಕಾರ್ಯಕ್ರಮದ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ತಿಳಿಸಿದ್ರು ಅಂತ ಭಾವಿಸ್ತೇನೆ. ಅದರ ಜೊತೆಗೆ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಮಾಡಿದಂತಹ ಒಂದು ಕಾರ್ಯಕ್ರಮ ಯಾವುದಪ್ಪ ಅಂದ್ರೆ ಸೈಬರ್ ಕ್ರೈಮ್ ಬಗ್ಗೆ. ಈ ಸೈಬರ್ ಕ್ರೈಮ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹ ಮಾಹಿತಿ. ಅಂದ್ರೆ ಮೊಬೈಲ್ ಫೋನ್ ಇಂದ ನಿಮಗೆ ಆಗುವಂತಹ ಅನುಕೂಲಗಳು ಹಾಗೆ ಅನಾನುಕೂಲಗಳ ಬಗ್ಗೆ ತುಂಬಾ ಕೂಲಂಕುಷವಾಗಿ ಮಾಹಿತಿಯನ್ನ ಕೊಟ್ಟಿರುವಂತಹ ಒಂದು ಸುಂದರವಾದಂತಹ ಕಾರ್ಯಕ್ರಮ. ಅದರಲ್ಲಿ ನಮಗೆ ಮೊಬೈಲ್ ಇಂದ ನಮಗೆ ಆಗ್ತಾ ಇರುವಂತಹ ಅನಾಹುತಗಳು, ಅದರಲ್ಲೂ ಮಕ್ಕಳು ಏನೆಲ್ಲ ಅನಾಹುತಗಳನ್ನ ಅನುಭವಿಸ್ತಾ ಇದ್ದಾರೆ, ಮಕ್ಕಳಿಂದ ಪೇರೆಂಟ್ಸ್ ಗಳಿಗೆ ಅಥವಾ ನಮ್ಮ ಪೋಷಕರುಗಳು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಏನು, ಮಕ್ಕಳಿಗೆ ಮೊಬೈಲ್ ಕೊಡೋದ್ರ ಮೂಲಕ ಆಗ್ತಾ ಇರುವಂತಹ ದುಷ್ಪರಿಣಾಮಗಳು, ಮಕ್ಕಳಿಗೆ ಏನಾಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗ ಎಲ್ಲರಿಗೂ ಗೊತ್ತೇ ಇದೆ, OTP ಗಳಾಗಿರ್ಬೋದು ಅಥವಾ ಕೆಲವೊಂದು ಲಿಂಕ್ ಗಳಾಗಿರ್ಬೋದು ಮೊಬೈಲ್ಗೆ ಬರುತ್ತೆ, ಅದ್ರ ಮೂಲಕ ಆಗ್ತಾ ಇರುವಂತಹ ದುಷ್ಪರಿಣಾಮಗಳು. ತುಂಬಾ ಜನ ಎದುರಿಸಿರ್ತೀರಾ, ದುಡ್ಡು ಕಳ್ಕೊಂಡಿರ್ತೀರಾ ಅಥವಾ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಗಳನ್ನ ಕಳ್ಕೊಂಡಿರ್ತೀರಾ. ಇದನ್ನ ಸೇವ್ ಮಾಡ್ಕೋಬೇಕು, ಆ ತರ ಆಗದೆ ನಾವು ನಮ್ಮ ಹುಷಾರಲ್ಲಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಆ ಒಂದು ಸೈಬರ್ ಕ್ರೈಮ್ ಅಲ್ಲಿ ತಿಳ್ಕೊಳ್ಳುವಂಥದ್ದು. ಅದರ ಜೊತೆಗೆ ನಿಮ್ಮ ಮೊಬೈಲ್ ನ ಯಾರಿಗ್ ಕೊಡಬೇಕು, ಯಾರಿಗ್ ಕೊಡಬಾರ್ದು, ಎಲ್ ಚಾರ್ಜ್ ಮಾಡಬೇಕು, ಎಲ್ ಚಾರ್ಜ್ ಮಾಡಬಾರ್ದು, ಯಾವ ರೀತಿಯಾದಂತಹ ವೈಫೈಗಳನ್ನ ನೀವು ಕನೆಕ್ಟ್ ಮಾಡ್ಕೋಬೇಕು, ಯಾವ ರೀತಿಯಾದಂತಹ ವೈಫೈಗಳಿಂದ ನೀವು ದೂರ ಇರಬೇಕು, ಇದ್ರ ಬಗ್ಗೆನೂ ಕೂಡ ನೀವು ಮಾಹಿತಿನ ತಿಳ್ಕೊಂಡಿದ್ದೀರಾ. ಅದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ನನ್ನ ಒಂದು ಮೊಬೈಲ್ನ ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ನನ್ನ ಒಂದು ಮೊಬೈಲ್ ನ ಮಾಹಿತಿ ಯಾರಿಗೆಲ್ಲ ಹೋಗ್ತಾ ಇದೆ ಅದರಿಂದ ನಾವು ಹೇಗೆ ಸೇಫ್ ಆಗಿರಬೇಕು, ಇದರ ಬಗ್ಗೆಯೂ ಕೂಡ ನೀವು ಮಾಹಿತಿನ ತಿಳ್ಕೋಬಹುದು. ಇನ್ನ ಹೆಚ್ಚಿನ ಮಾಹಿತಿಗಳನ್ನ ಅವರು ಕೊಟ್ಟಿದ್ದಾರೆ. ಈ ಒಂದು ಚಿಕ್ಕ ಸಮಯದಲ್ಲಿ ಅದನ್ನ ಕವರ್ ಮಾಡೋದಕ್ಕಾಗ್ತಿಲ್ಲ, ಬಟ್ ನೀವು ಆ ಒಂದು ಕಾರ್ಯಕ್ರಮನ ನೋಡಿದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಮೊಬೈಲು ಮತ್ತೆ ನೀವು ಸೇಫ್ ಆಗಿರೋದಂತೂ ಗ್ಯಾರಂಟಿ. ಕಾರ್ಯಕ್ರಮನ ಮಿಸ್ ಮಾಡಬೇಡಿ. ಚಂದಿನಿ, ಭಾಳ ವಿಶೇಷವಾಗಿ ಈ ಕಾರ್ಯಕ್ರಮದ ಮತ್ತೊಂದು ಗರಿಯನ್ನು ಇವತ್ತು ನಮ್ಮ HTV ಚಾನಲ್ ತರ್ತಾ ಇದ್ದೀವಿ. ಇಲ್ಲಿ ನಮ್ಮ ಜಿಲ್ಲೆಯ ಸಾಧಕರು ಅಂದರೆ ತಳಹಂತದಿಂದ ಇವತ್ತು ಹೆಲಿಕಾಪ್ಟರನ್ನು, ವಿಮಾನವನ್ನು ಆರಿಸುವಂಥ ಒಬ್ಬ ಸಾಧಕರ ಬಗ್ಗೆ ನಾವು HTV ಕನ್ನಡ ತಂಡ ನಾವು ಅವ್ರನ್ನ ಸಂದರ್ಶನವನ್ನು ಮಾಡಿದ್ದೀವಿ. ಇಲ್ಲಿ ಕ್ಯಾಪ್ಟನ್ ಗೋಪಿನಾಥ್ ಅಂತೇಳಿ ಅವರ ಬಾಲ್ಯ ಜೀವನದ ಬಗ್ಗೆ ಹೇಗೆ ಬೆಳೆದು ಬಂದರು ಅವರಲ್ಲಿ, ನಂತರ ಅವರ ವಿದ್ಯಾಭ್ಯಾಸ ಮುಂದೆ ಬಂತು, ತದನಂತರ ಅವರು ₹1 ಒಬ್ಬ ಬಡವ ವಿಮಾನವನ್ನು ಏರಿ ಹೋಗಬೇಕು ಅನ್ನೋ ಒಂದು ಕನಸನ್ನು ಕಂಡು ವಿಮಾನವನ್ನು ಖರೀದಿ ಮಾಡಿದಂಥ ಮಹಾನ್ ನಾಯಕನ ಬಗ್ಗೆ ನಾವು ನಮ್ಮ ಚಾನಲ್ ತರ್ತಾ ಇದ್ದೀವಿ. ನಾವಲ್ಲಿ ವೀಕ್ಷಿಸಿ, ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಇದು. ಪರಿಚಯ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ತಿಳ್ಕೊಂಡ್ರಿ. ಅದಾದ ನಂತರ ಮತ್ತಷ್ಟು ಕಾರ್ಯಕ್ರಮಗಳಿದೆ, ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಮುಂದಿನ ಕಾರ್ಯಕ್ರಮ ಸಿನಿಮಾ. ವೀಕ್ಷಕರೇ, ಪ್ರತಿದಿನ ದಿನನಿತ್ಯದ ಜಂಜಾಟದಿಂದ ಸುಸ್ತಾಗಿ ಮನೆಗೆ ಬಂದಿರ್ತಾರೆ. ಬಂದು ಕೂತು ನೋಡಿದಾಗ ಒಂದೊಳ್ಳೆ ಪ್ರೋಗ್ರಾಮ್ನ ನೋಡಬೇಕು ಅಂತ ಅನ್ಕೊಂತಾರೆ. ಹಾಗೆ ಅವ್ರ ಮನೋರಂಜನೆಗಾಗಿ ನಮ್ಮ HTV ಕನ್ನಡ ವಾಹಿನಿಯಲ್ಲಿ ಒಂದು ಒಳ್ಳೆ ಗುಣಮಟ್ಟದ ಸಾಮಾಜಿಕ ಕಳಕಳಿ ಇರುವಂತಹ ಹಾಸ್ಯಮಯ ಚಿತ್ರ ಆಗಲಿ ಹಾಗೂ ಭಕ್ತಿ ಪ್ರಧಾನ ಚಿತ್ರ ಆಗಲಿ, ಹೀಗೆ ಎಲ್ಲ ಮನೆ ಮಂದಿ ಕೂತು ನೋಡುವಂತಹ ಚಿತ್ರಗಳನ್ನ ನಾವು ಪ್ರಸಾರ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಇನ್ನಷ್ಟು ಮಾಹಿತಿಯನ್ನ ನನ್ನ ಸಹಪಾಠಿಯಾದ ಚಾಂದಿನಿ ಅವರು ಹೇಳ್ತಾರೆ. ಸಿನಿಮಾ ಅಂದ ತಕ್ಷಣ ಮನೆಯವರು ಎಲ್ಲರೂ ಕೂತು ನೋಡ್ಬೇಕು, ಅದು ಬಿಟ್ಟು
ಅಪ್ಪ ಅಮ್ಮ ನೋಡ್ತಾ ಇದ್ರೆ ಮಕ್ಳು ಎದ್ದು ಹೋಗೋದು, ಮಕ್ಳು ನೋಡ್ತಾ ಇದ್ರೆ ಅಪ್ಪ ಅಮ್ಮ ಎದ್ದು ಹೋಗೋದು, ಇಂತಹ ಸಿನಿಮಾಗಳನ್ನ ನೀವು ಆಲ್ಮೋಸ್ಟ್ ನೋಡಿರುವಂತದ್ದು. ಆದ್ರೆ ನಮ್ಮ ಚಾನೆಲ್ ನಲ್ಲಿ ಪ್ರಸಾರ ಆಗುವಂತದ್ದು ಕೆಲವು ಆಯ್ದಂತಹ ಚಿತ್ರಗಳನ್ನ ಮಾತ್ರ ನಾವು ಪ್ರಸಾರ ಮಾಡ್ತೀವಿ. ಕಾರಣ ಮನೆ ಮಂದಿ ಎಲ್ಲ ಅಂದ್ರೆ ಕೌಟುಂಬಿಕ ಸಮೇತವಾಗಿ ನೀವೆಲ್ಲರೂ ಕೂಡ ನಮ್ಮ ಚಾನೆಲ್ ಅಥವಾ ಸಮಾಜಕ್ಕೆ ಒಳಿತು ಮಾಡುವಂತಹ ಆ ಚಲನಚಿತ್ರಗಳನ್ನ ನೋಡ್ಬೇಕು ಅನ್ನೋ ಉದ್ದೇಶದಿಂದ, ಕೌಟುಂಬಿಕ ಸಮೇತವಾಗಿ ನೀವು ಅಲ್ಲಿ ಕೂರ್ಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಆಯ್ದಂತಹ ಸಿನಿಮಾಗಳನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಆ ಆಯ್ದ ಸಿನಿಮಾಗಳಿಂದನೂ ಕೂಡ ನೀವುಗಳು ಸಮಾಜಕ್ಕೆ ಒಳಿತು ಮಾಡುವಂಥದ್ದು ಅಥವಾ ನಿಮ್ಮ ಮನಸ್ಸಿನ ಮೇಲೆ ಉತ್ತಮ ಪರಿಣಾಮವನ್ನ ಬೀರುವಂತಹ ಚಲನಚಿತ್ರಗಳನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಆ ಮನರಂಜನೆಯ ಕಾರ್ಯಕ್ರಮವನ್ನ ಮಿಸ್ ಮಾಡದೆ ನೋಡ್ಬೇಕು. ಇದಾದ ನಂತರ ಮಧ್ಯಾಹ್ನದ ವಾರ್ತೆಗಳಿರ್ತದೆ. ಬಹಳ ಅರ್ಥಗರ್ಭಿತವಾದಂಥ ದೈನಂದಿನ ಚಟುವಟಿಕೆಗಳ ಬಗ್ಗೆ, ನೈಜ ಘಟನೆಗಳ ಬಗ್ಗೆ ನಾವು ಮಧ್ಯಾಹ್ನದ ವಾರ್ತೆಯಲ್ಲಿ ಕೊಡ್ತೀವಿ ನಾವು. ತದನಂತರ ಮುಂದಿನ ಕಾರ್ಯಕ್ರಮದ ಬಗ್ಗೆ ನನ್ನ ಸಹೋದ್ಯೋಗಿ ಅನಿತಾ ನಡೆಸ್ಕೊಡ್ತಾರೆ. ಮನೆ ರುಚಿ ಆಹಾ, ಎಲ್ಲರೂ ಕಷ್ಟಪಟ್ಟು ದುಡಿದು ಮನೆಗೆ ಬಂದು ಆ ಆಹಾರ ಎಷ್ಟು ಪ್ರಾಮುಖ್ಯತೆ ಆಗಿರುತ್ತೆ. ಪ್ರತಿ ಒಬ್ಬರು ಕಷ್ಟಪಟ್ಟು ದಿನೆಲ್ಲ ದುಡಿಯೋದು ಆ ಆಹಾರಕ್ಕಾಗಿ. ಆ ರುಚಿ ಇಲ್ಲದೆ ಇರುವಂಥ ಆಹಾರ ನನಗೆ ಸಂತೋಷನೇ ಇರೋದಿಲ್ಲ ಅಲ್ವಾ. ಈಗ ಪ್ರತಿ ಒಬ್ಬರು, ಎಷ್ಟೋ ಜನಗಳು, ಎಷ್ಟೋ ಹೆಂಗಸರು, ಕೆಲವ್ರಿಗೆ ಅಡುಗೆನೇ ಬರೋದಿಲ್ಲ, ಅದ್ರ ಬಗ್ಗೆ ತಿಳುವಳಿಕೆ ಮೂಡಿಸುವಂಥದ್ದೇ ನಮ್ಮ ಚಾನಲ್. ಸೊ ಮನೆ ಮಂದಿ ಎಲ್ಲರೂ ಖುಷಿ ನೀಡುವಂತಹ ಆ ರುಚಿಯನ್ನು ಹೇಗೆ ಉಣಬಡಿಸುವುದು ಎಂಬುದನ್ನು ನಮ್ಮ ವಾಹಿನಿ ಮೂಲಕ ಉತ್ತಮವಾಗಿ ಪರಿಣಿತರಾದಂತಹ ಆಹಾರ ರುಚಿಯವರನ್ನು ಕರೆಸಿ ಅವರಿಂದ ನಿಮಗೆ ತಿಳಿಸಿಕೊಡುವಂತಹ ಕಾರ್ಯಕ್ರಮವಾಗಿರುತ್ತದೆ. ಹೌದು ಅನಿತಾ, ಬಹಳ ವಿಶೇಷವಾಗಿ ಹಲವಾರು ವಾಹಿನಿಗಳು ನುರಿತ ಅಡಿಗೆ ಪಂಡಿತರಿಂದ ಅಡಿಗೆಯನ್ನು ಮಾಡಿ ಎಲ್ಲರಿಗೂ ಉಣಿಬಡಿಸ್ತಾರೆ. ಇಲ್ಲಿ ನಮ್ಮ ಚಾನಲ್ ವಿಶೇಷ ಏನು ಅಂತಂದರೆ, ನಮ್ಮ ವೀಕ್ಷಕರು ಯಾರಿದ್ದೀರಾ ತಾವುಗಳು ಬಂದು ನಮ್ಮ ಚಾನಲ್ನಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ಬೋದು, ಅಡುಗೆ ಕಲೆಯನ್ನು. ಭಾಳ ಇನ್ನೊಂದು ವಿಶೇಷ ಅಂತ ಅಂದರೆ, ಈ ಒಂದು ಮನೆ ರುಚಿ ಕಾರ್ಯಕ್ರಮಕ್ಕೆ ತಮ್ಮದೇ ಮನೆಗೆ ಬಂದು ತಾವು ಮಾಡುವಂಥ ರುಚಿಕರವಾದಂಥ ಅಡುಗೆಯನ್ನು ಈ ನಾಡಿನ ಜನತೆ ಮುಂದೆ ತರುವಂಥ ಕೆಲಸವನ್ನು ಮಾಡ್ತೀವಿ ಅಲ್ಲಿ. ಹಾಗಾಗಿ ತಾವು ವೀಕ್ಷಕರನ್ನು ತಾವು ಕೂಡ ನಮ್ಮ ಕಚೇರಿಯ ನಂಬರ್ ತೊಗೊಳ್ಳಿ, ನಮ್ಮ ಚಾನಲ್ ನಂಬರ್ ತೊಗೊಂಡು ಕರೆ ಮಾಡಿ ತಮ್ಮ ಒಂದು ಸಮಯವನ್ನು ನಿಗದಿ ಮಾಡಿ ಕೊಟ್ಟರೆ ನಮ್ಮ ತಂಡ ತಮ್ಮ ಮನೆಗೆ ಬಂದು ತಾವು ಮಾಡುವಂಥ ಅಡುಗೆಯನ್ನು ಈ ರಾಜ್ಯದ ಜನತೆಗೆ ತೋರಿಸುವಂಥ ಕೆಲಸವನ್ನು, ವಿಭಿನ್ನವಾದ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಲ್ಲಿ. ಇದಾದ ನಂತರ ಆರೋಗ್ಯವೇ ಭಾಗ್ಯ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆ ಆರೋಗ್ಯವೇ ಭಾಗ್ಯ ಅನ್ನುವಂತಹ ಕಾರ್ಯಕ್ರಮದಲ್ಲಿ ನುರಿತ ಡಾಕ್ಟರ್ಗಳ ಮೂಲಕ ಅಥವಾ ವೈದ್ಯರ ಮೂಲಕ ನಿಮಗೆ ಬೇಕಾದಂತಹ ರೀತಿಯಲ್ಲಿ, ಬೇಕಾದ್ರೆ ನೀವುಗಳು ಕೂಡ ಕರೆ ಮಾಡಬಹುದು. ನಮಗೆ ಈ ತರದ ಸಮಸ್ಯೆಗಳಿದೆ, ಈ ಸಮಸ್ಯೆಗಳಿಗೆ ಕುರಿತಾಗಿ ಯಾರಾದರೂ ವೈದ್ಯರನ್ನ ಕರೆಸಿ ನಮಗೆ ಮಾಹಿತಿನ ತಿಳಿಸಿ ಅಂತ ಹೇಳಿದ್ರು ಕೂಡ ನಾವು ಆ ಒಂದು ಕಾರ್ಯಕ್ರಮವನ್ನ ಪ್ರಸಾರ ಮಾಡುವಂಥದ್ದು. ಅಥವಾ ಬೇರೆ ಬೇರೆ ವಿಶೇಷವಾದಂತಹ ಕಾಯಿಲೆಗಳಾಗಿರ್ಬೋದು, ಅಥವಾ ಪರಿಹಾರ ಮನೆಯಲ್ಲೇ ಸಿಗ್ಬೋದು, ಅಥವಾ ನೀವು ಡಾಕ್ಟರ್ ಹತ್ರನೇ ಹೋಗಬೇಕು ಅನ್ನುವಂಥ ಕೆಲವೊಂದು ವಿಶೇಷವಾದಂತಹ ರೀತಿಯ ಆರೋಗ್ಯ ಸಮಸ್ಯೆಗಳಿರ್ಬೋದು. ಈ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಅಥವಾ ಅದರ ಕುರಿತು ನಾವು ವಿಶೇಷ ನುರಿತಂತಹ ವೈದ್ಯರನ್ನ ಕರೆಸಿ ನಿಮಗೆ ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಹೌದು ಚಂದಿನಿ, ಭಾಳ ವಿಶೇಷವಾಗಿ ನಾವು ನಮ್ಮ ತಂಡ ವೈದ್ಯರ ಪರಿಚಯಿಸೋದ್ರ ಜೊತೆಗೆ ಭಾಳ ವಿಶೇಷವಾದಂಥ ಕಾರ್ಯಕ್ರಮ, ಈ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಒಂದು ವಿಭಿನ್ನವಾದಂಥ ಸಾಹಸಕ್ಕೆ ಕೈ ಹಾಕಿದ್ವಿ ನಾವೀಗ. ಏನು ಅಂತಂದರೆ, ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇಲ್ಲಿ ಇವತ್ತು ನಮ್ಮ ಈ ನಾಡಿನ ಜನತೆಗೆ, ಅಂದರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಯಾವ ಯಾವ ಸೌಕರ್ಯಗಳನ್ನು ಸರ್ಕಾರ ಕೊಡ್ತಾ ಇದೆ, ಸೌಲಭ್ಯಗಳನ್ನು ಕೊಡ್ತಾ ಇದೆ, ಇಲ್ಲಿ ಯಾವ ಯಾವ ಔಷಧಿಗಳನ್ನು ಕೊಡ್ತಾ ಇದೆ, ಇಲ್ಲಿ ಯಾವ ಯಾವ ಕಾಯಿಲೆಗೆ ನಮ್ಮ ಸರ್ಕಾರ ಯಾವತ್ತೂ ಸ್ಪಂದಿಸ್ತದೆ. ಸಣ್ಣ ಎಕ್ಸಾಂಪಲ್ಲು, ಯಾರೋ ಒಬ್ಬ ಬಡವ ಹಾರ್ಟ್ ಪೇಷಂಟು, ಹಾರ್ಟ್ ಪ್ರಾಬ್ಲಮ್ ಆಯ್ತಲ್ಲಿ, ಆತನಿಗೆ ಒಂದು ಭಾಳ ದೊಡ್ಡ ಮಟ್ಟದ ಖಾಸಗಿ ಹಾಸ್ಪಿಟ್ಲಿಗೆ ಹೋಗಿ ಅವನ ಹಾರ್ಟನ್ನ ಟ್ರೀಟ್ಮೆಂಟ್ ತೊಗೊಳಕ್ಕೆ ಶಕ್ತಿ ಇರಲ್ಲ, ಆಪ್ರೇಷನ್ನಿಂದ ಮತ್ತೊಂದಾಗಿರ್ಬೋದು. ಆದರೆ ನಮ್ಮ ಸರ್ಕಾರ ಅವರಿಗೆ ಉಚಿತವಾಗಿ ಹಾರ್ಟ್ ಆಪ್ರೇಷನ್ ಮಾಡುವಂಥ ಜಾಗ, ಮತ್ತು ಅವನಿಗೆ ಉಚಿತ ಕೊಡುವಂಥ ಔಷಧಿ ಕೊಡುವಂಥದ್ದು, ಮತ್ತು ಅವನಿಗೆ ಬೇಕಾದಂಥ ಸವಲತ್ತುಗಳು ಕೊಡುವಂಥದ್ದನ್ನು, ಇದನ್ನು ನಾವು ಈ ಒಂದು ಕೆಲಸಕ್ಕೆ ಕೈ ಹಾಕ್ತಿದ್ವಿ ನಾವು HTV ತಂಡ. ಭಾಳ ವಿಶೇಷವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ತಂದಿರುವಂಥ ಈ ಒಂದು ಜನ್ಧನ್ ಯೋಜನೆ ಆಗಿರ್ಬೋದು, ಜನೌಷಧಿ ಕಾರ್ಯಕ್ರಮ ಆಗಿರ್ಬೋದು, ಹಲವಾರು ರೀತಿ ಔಷಧಿಗಳ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು. ಭಾಳ ವಿಶೇಷವಾಗಿ ಕೆಲವು ಯೋಜನೆಗಳಲ್ಲಿ, ಪ್ರಧಾನಮಂತ್ರಿ ಯೋಜನೆಯಲ್ಲಿ ಯಾವ ಯಾವ ಸೌಕರ್ಯಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಿಗ್ತವೆ ಅಂಥ ಕಾರ್ಯಕ್ರಮಗಳನ್ನು ರಿಸರ್ಚ್ ಮಾಡಿ ತಾವು ನಮ್ಮ ವೀಕ್ಷಕ ನಮಗೆ ಕರೆ ಮಾಡಿ ತಿಳಿಸಿದ್ದೇ ಆದರೆ ನಾವು ಆ ಒಂದು ಪೇಷಂಟ್ಗೆ
ಯಾವ ರೀತಿ ಸಹಾಯವನ್ನು ಮಾಡಬೇಕನ್ನೋದನ್ನು ನಾವು ತೀರ್ಮಾನ ಮಾಡಿದವಲ್ಲಿ ಆ ಪೇಷಂಟಿಗೆ ಯಾವ ಹಾಸ್ಪಿಟ್ಲಿಗೆ ಕಳಿಸಿದ್ರೆ ಅನುಕೂಲ ಆಗ್ತದೆ, ಯಾವ ಡಾಕ್ಟ್ರಿಂದ ಅವ್ರಿಗೆ ಸಲಹೆ ಕೊಟ್ಟರೆ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಅವನು ಹುಷಾರಾಗ್ತಾನೆ ಅವನಲ್ಲಿ, ನಮ್ಮ ರಾಜ್ಯ ಸರ್ಕಾರ ಯಾವ ರೀತಿ ಸವಲತ್ತು ಕೊಡ್ತದೆ, ರಾಜ್ಯ ಸರ್ಕಾರದ ಯೋಜನೆ ಏನಿದೆ, ಕೇಂದ್ರ ಸರ್ಕಾರ ಸವಲತ್ತು ಏನಿದೆ, ಕೇಂದ್ರ ಸರ್ಕಾರದ ಯೋಜನೆ ಇದೆ, ಇಂಥ ಒಂದು ಮಾತ್ರವಾದಂಥ ಕಾರ್ಯಕ್ರಮವನ್ನು ಈ ಆರೋಗ್ಯ ಕಾರ್ಯಕ್ರಮದಲ್ಲಿ ತಮ್ಮ ಮುಂದೆ ತರ್ತಾ ಇದ್ದೀವಿ ನಾವಲ್ಲಿ. ಹಾಗಾಗಿ ವೀಕ್ಷಕರೇ, ಈ ಚಾನಲ್ನ ನಿರಂತರ ಸಂಪರ್ಕದಲ್ಲಿದ್ದು ನೀವಲ್ಲಿ ಈ ಆರೋಗ್ಯ ಭಾಗ್ಯದ ಬಗ್ಗೆ ನೀವು ಈ ಕಾರ್ಯಕ್ರಮದಲ್ಲಿ ನೀವು ಭೇಟಿಯಾದರೆ ನಮ್ಮ ಚಾನಲ್ಗೆ ಕರೆ ಮಾಡಿದರೆ ನುರಿತ ತಜ್ಞರ ವೈದ್ಯರ ತಂಡದ ಜೊತೆಗೆ ಇರುವಂಥ ಸವಲತ್ತು ಮತ್ತು ಸಲಕರಣೆಗಳ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ ಅಂತ ನಾವು ಹೇಳ್ತೀವಿ. ಕಾರ್ಯಕ್ರಮ ಮುಂದುವರೆದಂತೆ ಕಾಮಿಡಿ ಶೋ ಅಂದ್ರೆ ಬೆಳಗಿಂದ ಸಂಜೆವರೆಗೂ ನ್ಯೂಸ್ ನೋಡಿರ್ತೀರಾ, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನೋಡಿರ್ತೀರಾ. ಮತ್ತಷ್ಟು ಮನರಂಜನೆ ಉದ್ದೇಶವನ್ನ ಇಟ್ಕೊಂಡು ನಾವು ನಿಮಗೆ ಪ್ರಸಾರ ಮಾಡ್ತಾ ಇರೋದು ಕಾಮಿಡಿ ಶೋ. ಈ ಕಾಮಿಡಿ ಶೋನಲ್ಲಿ ನೀವು ಗುರುತಿಸಿರುವಂತಹ ಹಾಗೆ ಗುರುತಿಸೋದಕ್ಕೆ ಆಗದೆ ಮೂಲೆಯಲ್ಲಿ ಉಳಿದಿರುವಂತಹ ಕೆಲವೊಂದು ಅಥವಾ ಹಲವಾರು ಪ್ರತಿಭೆಗಳು ನಮ್ಮ ದೇಶದಲ್ಲಿದೆ. ಅದರಲ್ಲೂ ನಮ್ಮ ಹಾಸನ ಜಿಲ್ಲೆ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಮೂಲೆ ಮೂಲೆಯಲ್ಲೂ ಹೋಗಿ ನಾವು ಆ ಪ್ರತಿಭೆಯನ್ನ ಹುಡುಕುವಂತ ಧೈರ್ಯ ನಮ್ಮಲ್ಲಿದೆ. ಅದಕ್ಕೆ ಸಪೋರ್ಟ್ ನೀವು ಮಾಡಬೇಕು. ಹೇಗೆ ಅಂದ್ರೆ ಕರೆ ಮಾಡೋದ್ರ ಮೂಲಕ ನಾವು ಈ ರೀತಿಯಾದಂತಹ ಮನರಂಜನೆ ಅಥವಾ ಈ ರೀತಿಯಾದಂತಹ ಕಾಮಿಡಿ ಶೋಗಳನ್ನ ಮಾಡ್ತೀವಿ ಅನ್ನೋದನ್ನ ನೀವು ಇಟ್ಕೊಂಡು ನಮಗೆ ಕರೆ ಮಾಡಿದ್ರೆ ನಾವು ಅಲ್ಲೇ ಬಂದು ನಿಮ್ಮ ಒಂದು ಟ್ಯಾಲೆಂಟ್ ಅಥವಾ ನಿಮ್ಮ ಒಂದು ಏನ್ ಕಲೆ ಇದೆ ಅದನ್ನ ಗುರುತಿಸೋ ಪ್ರಯತ್ನ ನಮ್ಮ ಕಡೆಯಿಂದ ಆಗುತ್ತೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿನ ನಮ್ಮ ಸಂಪಾದಕರಿಂದನೇ ತಿಳ್ಕೊಳ್ಳೋಣ. ಹೌದು ಚಂದಿನಿ, ಬಹಳ ವಿಶೇಷವಾದ ಕಾರ್ಯಕ್ರಮ ಇದು. ಏನಾಗಿದೆ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಈ ಡ್ರಾಮಾ ಜೂನಿಯರ್ಸ್ ಅಂತದ್ದು, ಕಾಮಿಡಿ ಕಿಲಾಡಿಗಳಂತರು, ಕಾಮಿಡಿ ಶೋ, ಇದು ಹಲವಾರು ಕಾರ್ಯಕ್ರಮಗಳನ್ನು ದೊಡ್ಡ ದೊಡ್ಡ ವಾಹಿನಿಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಅಲ್ಲಿ ಆ ಕಾರ್ಯಕ್ರಮಕ್ಕೆ ಹೋಯ್ತು ಅಂತಂದರೆ ಅವನು ಭಾಳ ದೊಡ್ಡ ಸ್ಟಾರ್ ಕ್ಯಾಂಪಿಯನ್ ಆಗ್ಬಿಟ್ಟ ಅವನು, ಆಮೇಲೆ ಬಿಲಿಯನ್ ಲೆಕ್ಕದಲ್ಲಿ ವ್ಯೂವರ್ಸ್ ಇದ್ದಾರೆ, ಹಾಗೆ ಹೀಗೆ ಅಂತಂತೇಳಿ ಏನೋ ಒಂದು ಕ್ರಿಯೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಮೊನ್ನೆ ನಾವೆಲ್ಲ ನೋಡಿರ್ಬೋದು, ಈ ಬಿಗ್ ಬಾಸಲ್ಲಿ ಗಿಲ್ಲಿ ನಟ ಗೆದ್ದು ಬಂದ ಅಂತೇಳಿ ಅವನಿಗೆ ವೈಭವೀಕರಣ ಮಾಡಿದರು. ನಮ್ಮ ಚಾನಲ್ನ ವಿಶೇಷತೆ ಏನು ಅಂತಂದರೆ ಅಂಥ ಕಲಾವಿದರು ಪ್ರತಿ ಹಳ್ಳಿಯಲ್ಲೂ ಇದ್ದಾರೆ ಅಲ್ಲಿ. ಸೊ ಅಂಥ ಹಳ್ಳಿಗೆ ನಮ್ಮ ಕ್ಯಾಮ್ರಾ ಎಂಟ್ರಿ ಕೊಟ್ಟು ನಾವಲ್ಲಿ ಅಂಥ ಕಲಾವಿದರನ್ನ ಪ್ರತಿಯೊಬ್ಬನಲ್ಲೂ ಕೂಡ ಕಲೆ ಇದೆ. ಅಲ್ಲಿ ನಾಟಕ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಅವನಲ್ಲಿ ಸಂಗೀತ ಆಗಿರ್ಬೋದು, ಇಲ್ಲಾಂದರೆ ಬೇರೆ ಥರ ಎಲ್ಲ ಕಾಮಿಡಿ ಮಾಡೋವಂಥ ಶೋಗಳಾಗಿರ್ಬೋದು, ಇಂಥ ಒಂದು ಕಲಾವಿದರನ್ನ ನಾವು ಹುರಿದುಂಬಿಸಿ ತರುವಂಥ ಕೆಲಸವನ್ನು ಮಾಡ್ಬೇಕು ನಾವಲ್ಲಿ. ಹಾಗಾಗಿ ನಾವು ಭಾಳ ವಿಶೇಷವಾಗಿ ಪ್ರತಿಯೊಂದು ಗ್ರಾಮಗಳಲ್ಲೂ ಕಲೆಗಳನ್ನು ಹುಡುಕಿ ಹೋಗಿ ಆ ಕಲಾವಿದರ ಹುಡುಕಿ ತಂದು ನಿಲ್ಲಿಸುವಂಥದ್ದು, ಮತ್ತು ಪ್ರತಿ ಶಾಲಾ ಕಾಲೇಜುಗಳಿಗೆ ಹೋಗಿ ಅವರಲ್ಲಿರುವಂಥ ಟ್ಯಾಲೆಂಟನ್ನು ಗುರುತಿಸಿ ಅವರನ್ನು ಮುಖ್ಯವಾಗಿ ತರುವಂಥ ಕೆಲಸವನ್ನು ನಮ್ಮ HTV ಕನ್ನಡ ತಂಡ ಮಾಡ್ತದೆ. ಇದಕ್ಕೆ ನಮ್ಮ HTV ಕನ್ನಡ ತಂಡ ಪ್ರಬುದ್ಧವಾಗಿದೆ ಅಂತ ಹೇಳ್ತೀವಿ. ಅಲ್ಲಿ ಮುಂದಿನ ಕಾರ್ಯಕ್ರಮ ಮಹಿಳಾ ಮಣಿಗಳು. ಮಹಿಳಾ ಮಣಿಗಳು ಎಲ್ಲೆಲ್ಲಿ ಸಾಧನೆ ಮಾಡಿಲ್ಲ, ಓದುವುದರಲ್ಲಾಗಲಿ, ಕೆಲಸದಲ್ಲಾಗಲಿ, ಹಾರುವುದರಲ್ಲಾಗಲಿ, ಎಲ್ಲ ಕ್ಷೇತ್ರಗಳಲ್ಲೂ ಅವರು ಪುರುಷರಷ್ಟೇ ಈ ಸಮನಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆಗಳನ್ನು ಮಾಡಿದ್ದಾರೆ. ಮಹಿಳಾ ಮಣಿಗಳ ಮಾತಾಡೋದ್ರ ಬಗ್ಗೆ ನಮಗೆ ಹೆಮ್ಮೆ ಅನ್ಸುತ್ತೆ. ಅದರ ಬಗ್ಗೆ ಪೂರ್ತಿ ವಿವರಣೆ ನಮ್ಮ ಸಹಪಾಠಿಯವರು ನೀಡ್ತಾರೆ. ವಿಶೇಷವಾಗಿ ಸಾಧನೆಗೈದಿರುವಂತಹ ಮಹಿಳಾ ಮಣಿಗಳನ್ನ ನಮ್ಮ ಒಂದು ಕಾರ್ಯಕ್ರಮದ ಮೂಲಕ ನಾವು ನಿಮಗೆ ಪರಿಚಯ ಮಾಡಿಸ್ತೀವಿ. ಆ ಕಾರ್ಯಕ್ರಮದ ಹೆಸರೇ ಮಹಿಳಾ ಮಣಿಗಳು ಅಂತ. ಅಂದ್ರೆ ಮಹಿಳೆಯರು ವಿಶೇಷವಾಗಿ ಮಾಡ್ತಾ ಇರುವಂತಹ ಕೆಲಸಗಳು, ಅಥವಾ ಯಾವ್ದಪ್ಪ ವಿಶೇಷವಾದಂತಹ ಕಾರ್ಯಕ್ರಮ ಅಂತ ಕೇಳ್ಬೋದು, ಅಥವಾ ಕೆಲಸಗಳು ಅಂತ ಕೇಳ್ಬೋದು. ಅಂತರಿಕ್ಷಕ್ಕೆ ಹೋಗಿದ್ದಾರೆ, ಹಾಗೆ ಸ್ಯಾಟಲೈಟ್ ನ ಉಡಾವಣೆ ಮಾಡಿದ್ದಾರೆ. ಬರೀ ಅಷ್ಟೇ ಅಂದ್ರೆ ತುಂಬಾ ಎತ್ತರವಾದಂತಹ ಸ್ಥಾನಕ್ಕೆ ಸಾಧನೆ ಮಾಡಿರುವ ಮಹಿಳಾ ಮಣಿಯರು ಮಾತ್ರನಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಅಲ್ಲ. ಕೃಷಿಯಲ್ಲಿ ಸಾಧನೆ ಮಾಡಿದ್ದಾರೆ, ಕೋಳಿ ಸಾಗಾಣಿಕೆಯಲ್ಲಿ ಸಾಧನೆಗಳನ್ನ ಮಾಡಿದ್ದಾರೆ, ಬ್ಯೂಟಿ ಪಾರ್ಲರ್ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ, ಅದು ಕೂಡ ಒಂದು ಸಾಧನೆನೆ. ಶಿಕ್ಷಣ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ, ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಗಳನ್ನ ಮಾಡಿದ್ದಾರೆ. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಮಹಿಳಾ ಮಣಿಯರು ಮೇಲುಗೈನ ಹಿಡಿದಿದ್ದಾರೆ ಅಂತ ಭಾವಿಸೋಣ. ಆ ಮಹಿಳೆಯರನ್ನ ಗುರುತಿಸಿ ನಾವು ಇಲ್ಲಿ ತಂದು ನಿಮಗೆ ಪರಿಚಯಿಸುವಂತಹ ಕಾರ್ಯಕ್ರಮವನ್ನ ಅಥವಾ ಕೆಲಸವನ್ನ ನಾವು ನಮ್ಮ ಮೂಲಕ ಮಾಡ್ತೀವಿ. ನಿಮಗೂ ಗೊತ್ತಿರುವಂತವ್ರು ನನ್ನ ಕಲೆ ಎಲ್ಲೂ ಕೂಡ ಸಾಬೀತಾಗಿಲ್ಲ, ನನ್ನ ಕಲೆ ಹೊರ ಪ್ರಪಂಚಕ್ಕೆ ಬಂದಿಲ್ಲ ಅಂತ ನಿಮ್ಮ ಸುತ್ತಮುತ್ತ ಯಾರಾದ್ರೂ ಇದ್ರೂ ಕೂಡ ನಮಗೆ ಪರಿಚಯಿಸಿದ್ರೆ ನಾವು ಅವರ ಪ್ರತಿಭೆನ ಅಥವಾ ಅವರ ಕಲೆನ ಗುರುತಿಸುವಂತಹ ಕೆಲಸ ನಮ್ಮ ಕಡೆಯಿಂದ ಆಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಸಂಪಾದಕರು ತಿಳಿಸ್ತಾರೆ. ಬಹಳ ವಿಶೇಷವಾಗಿ ನಾವು ನಮ್ಮ HTV ಕನ್ನಡ ತಂಡ ಸರ್ಕಾರದ ಯೋಜನೆಗಳು, ಇವತ್ತು ನಾವು ಭಾರತದಲ್ಲಿ 33% ಮಹಿಳೆಯರಿಗೆ ಮೀಸಲಾತಿಯನ್ನು ನಾವು ನೋಡ್ತಾ ಇದ್ದೀವಿ. ನಾವಲ್ಲಿ ಮೊನ್ನೆ ಲೋಕಸಭೆಯಲ್ಲಿ ಕೂಡ ರಾಜ್ಯಸಭೆಯಲ್ಲಿ ಅಂಗೀಕಾರ ಆಯಿತು. ಅಲ್ಲಿ ಪ್ರತಿಯೊಂದು ರಂಗದಲ್ಲೂ ಕೂಡ ಮಹಿಳೆಯರು ಮೇಲೆ ಬರಬೇಕು ಅಂತಂತೇಳಿ ನಮ್ಮ ಸರ್ಕಾರ ಹಲವಾರು ರೀತಿಯ ಯೋಜನೆಯನ್ನು ತರ್ತಾ ಇದೆ. ಅಲ್ಲಿ ಇದು ಇಲ್ಲೋ ಒಂದು ಕಡೆ ಗ್ರಾಮೀಣಕ್ಕೆ ಒಂದು ಕೊನೆಯ ಹಂತದಲ್ಲಿ ತಲುಪ್ತಾ ಇಲ್ಲ. ಅದು ಒಂದು ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಈ ಥರ ಹಲವಾರು ಕಾರ್ಯಕ್ರಮಗಳಲ್ಲಿ ಒಂದು ಪ್ರೋಗ್ರಾಮ್ಗಳಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರಿಗೆ ಅಂತಲೇ ಕೊಡ್ತಾ ಇದೆ ಮೀಸಲಾತಿಯನ್ನು.
ನಾವೆಲ್ಲ ನೋಡಿರ್ಬೋದು ಇಲ್ಲಿ ಒಂದು ಚಿಕ್ಕ ಪುಟ್ಟ ಸಣ್ಣ ಗುತ್ತಿಗೆ ಕೆಲಸನೂ ಕೂಡ ಮಹಿಳೆಯರಿಗೆ ಕೊಡ್ಬೇಕಂತ ಅಂತೇಳಿ ಕಾನೂನು ನಿಯಮಗಳಿದೆ ಇಲ್ಲಿ. ಬಟ್ ಅದನ್ನು ಅವ್ರ ಗಂಡಂದಿರೋ ಇಲ್ಲ ಅವ್ರ ಮನೆಯವ್ರು ಯಾರೋ ಮಾಡ್ಕೊಂಡು ದುಡ್ಡು ತಗೊಳ್ಳೋಂಥ ಕೆಲಸ ಮಾಡ್ತಾರೆ. ಬಟ್ ಆದರೆ ನಮ್ಮ HTV ಕನ್ನಡ ಹದ್ದಿನ ಕಣ್ಣನ್ನಿಡ್ತದೆ ಅಲ್ಲಿ ಮಹಿಳೆಯರ ಸ್ವಾವಲಂಬನೆಗೆ ಸಬಲೀಕರಣಕ್ಕಾಗಿ ಹೋರಾಟ ಮಾಡುವಂಥ ಕೆಲಸವನ್ನು ನಮ್ಮ HTV ಕನ್ನಡ ತಂಡ ಮಾಡ್ತದೆ ಇಲ್ಲಿ. ಸೊ ಆಗ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿರುವ ಪ್ರತಿಯೊಬ್ಬ ಮಹಿಳೆಯರನ್ನು ಗುರುತಿಸಿ ಅವರು ಮಾಡುವಂಥ ಕೆಲಸಕ್ಕೆ ಒಂದು ಉನ್ನತವಾದಂಥ ಸಪೋರ್ಟ್ ಆಗಿ ನಿಲ್ಲುವಂಥ ಕೆಲಸವನ್ನು ನಮ್ಮ HTV ಕನ್ನಡ ತಂಡ ಮಾಡ್ತಾ ಇದೆ ಇಲ್ಲಿ. ನಮ್ಮ ಮತ್ತೊಂದು ಅದ್ಭುತವಾದ ಕಾರ್ಯಕ್ರಮ ಯಾವುದಪ್ಪ ಅಂದರೆ ಪಾಠಶಾಲೆ. ಅದರಲ್ಲಿ ಏನು ಮಾಡೋದು ಅಂದರೆ ಅಳಿವಿನ ಅಂಚಿನಲ್ಲಿರುವಂತಹ ಎಷ್ಟೋ ಸರ್ಕಾರಿ ಶಾಲೆಗಳನ್ನ ಉಳಿಸುವಂಥ ಒಂದು ದಿಕ್ಕಿನಲ್ಲಿ ನಮ್ಮ ಒಂದು ಹೋರಾಟ ಹಾಗೆ ಅಭಿಯಾನ. ಏನಪ್ಪ ಅಂದರೆ ವಿಶೇಷ 100 ಕೋಟಿ ಅನುದಾನವನ್ನು ಕೊಟ್ಟು ಸರ್ಕಾರಿ ಶಾಲೆಗಳನ್ನ ನಡೆಸ್ತಾರೆ. ಅದರ ಜೊತೆಗೆ ಆ ಸರ್ಕಾರಿ ಶಾಲೆಯಲ್ಲಿರುವಂತಹ ಶಿಕ್ಷಕರು ನುರಿತಂತಹ ಶಿಕ್ಷಕರಾಗಿರ್ತಾರೆ. ಸರ್ಕಾರನೇ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡುತ್ತೆ. ಅದಾದ ನಂತರ ಅದರಲ್ಲಿ ತುಂಬ ಬ್ರಿಲಿಯಂಟ್ಸು ಯಾರೆಲ್ಲ ವಿಶೇಷತೆಗಳನ್ನ ಹೊಂದಿರ್ತಾರೆ ಅವರನ್ನು ಮಾತ್ರ ಎಲೆಕ್ಟ್ ಮಾಡಿಕೊಂಡು ಶಿಕ್ಷಕರಾಗಿ ನಾವು ಬಂದು ಅಪಾಯಿಂಟ್ ಮಾಡ್ಕೊಳ್ಳುವಂಥದ್ದು. ಆದರೂ ಕೂಡ ಸರ್ಕಾರಿ ಶಾಲೆಗಳು ಯಾಕೆ ಮುಚ್ತಾ ಇದೆ? ಅದರ ವಿರುದ್ಧವಾಗಿ ನಮ್ಮ ಒಂದು HTV ಕನ್ನಡದ ಮೂಲಕ ಹೋರಾಟನ ಮಾಡ್ತಾ ಇದ್ದೀವಿ. ಮತ್ತೊಂದು ಬೇಸರದ ಸಂಗತಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ, ನಮ್ಮ ಶಿಕ್ಷಣ ಸಚಿವರೇ ಸರ್ಕಾರಿ ಶಾಲೆಗಳನ್ನ ಉಳಿಸುವತ್ತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು. ಆದರೆ ಇಲ್ಲಿ ಆಗ್ತಿರೋದಾದ್ರೂ ಏನು, ಅವರ ಒಡೆತನದಲ್ಲೇ ಖಾಸಗಿ ಶಾಲೆಗಳು ತೆರೀತಾ ಇದೆ. ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚೋದಕ್ಕೆ ಅವರು ಕೂಡ ಪರೋಕ್ಷವಾಗಿ ಕಾರಣಕರ್ತರೇ ಆಗಿರ್ತಾರೆ. ಇದರ ವಿರುದ್ಧವಾಗಿ HTV ಕನ್ನಡ ಆದಂತಹ ನಮ್ಮ ಎಲ್ಲರ ಕರ್ತವ್ಯ ಅಂತ ಭಾವಿಸ್ಕೊಂಡು ಅದರ ವಿರುದ್ಧವಾಗಿ ಅಭಿಯಾನ ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ನೀವು ಕೂಡ ನಮ್ಮ ಜೊತೆ ಕೈ ಸೇರಿಸಬೇಕು. ನಮ್ಮ ಮತ್ತೊಂದು ವಿಶೇಷ ಕಾರ್ಯಕ್ರಮ ಯಾವುದಪ್ಪ ಅಂದರೆ HTV ಕನ್ನಡ ವಿಶೇಷ ಕಾರ್ಯಕ್ರಮ ಅಂತ. ಅಲ್ಲಿ ನಾವು ವಿಶೇಷ ಕಾರ್ಯಕ್ರಮ ಅಂತ ಯಾಕೆ ಹೇಳ್ತೀವಿ ಅಂದರೆ ಅಂಥ ವಿಷಯಗಳನ್ನ ನಾವು ನಿಮ್ಮ ಮುಂದೆ ತೆರೆದಿಡ್ತೀವಿ. ಯಾವುದಪ್ಪ ಅಂಥ ವಿಷಯಗಳು ಅನ್ನೋದಾದರೆ ವೈಟ್ ಕಾಲರ್ ಕ್ರೈಮ್ ಅಂದರೆ ಹಗಲು ದರೋಡೆ ಅಂತ ಕೇಳಿದ್ದೀರಾ. ಈ ಹಗಲು ದರೋಡೆ ಮಾಡೋರು ಯಾರು? ನಮ್ಮ ಈ ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳು. ಏನ್ ಮಾಡ್ತಿದ್ದಾರೆ ಅನ್ನೋದಾದ್ರೆ ನಾವು ಕಟ್ತಾ ಇರುವಂತ ತೆರಿಗೆ ಹಣದಿಂದ ನಮಗೇ ಮೋಸ ಮಾಡ್ತಾ ಇದ್ದಾರೆ. ಅದನ್ನ ನಾವು ಹಗಲು ದರೋಡೆ ಅಂತ ಹೇಳ್ತೀವಿ. ಏನ್ ಮೋಸ ಆಗ್ತಾ ಇದೆ? ಪ್ರತಿಯೊಂದು ವಿಭಾಗದಲ್ಲೂ ಕೂಡ ನಮಗೆ ಮೋಸ ಆಗ್ತಾ ಇದೆ. ಲಂಚ ತಗೊಳ್ತಾರೆ, ಬೇರೆ ಬೇರೆ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಭ್ರಷ್ಟ ರಾಜಕಾರಣನ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ, ಯಾವ ಮಟ್ಟಕ್ಕೆ ದುಡ್ಡನ್ನ ಲೂಟಿ ಮಾಡ್ತಾ ಇದ್ದಾರೆ, ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಬರೀ ಅಷ್ಟೇ ಅಲ್ಲ, ಅಭಿವೃದ್ಧಿ ಕಾಮಗಾರಿಗಳ ಹೆಸರಲ್ಲಿ 100 ಕೋಟಿ 1000 ಕೋಟಿ ಮೋಸ ಮಾಡ್ತಾ ಇದ್ದಾರೆ, ದರೋಡೆ ಮಾಡ್ತಾ ಇದ್ದಾರೆ. ಅದನ್ನ ಕೂಡ ನಾವು ನಿಮ್ಮ ಮುಂದೆ ಇಡ್ತೀವಿ. ಬರೀ ಹಾಗೆ ಇಡ್ತೀವ? ಖಂಡಿತವಾಗ್ಲೂ ಇಲ್ಲ. ಸಾಕ್ಷಿ ಸಮೇತವಾಗಿ ನಾವು ನಿಮ್ಮ ಮುಂದೆ ಇಡ್ತೀವಿ. ಬರೀ ಸಾಕ್ಷಿ ಕೊಡೋದಲ್ಲ, ಅವರಿಗೆ ಆಗಬೇಕಾಗಿರುವಂತಹ ಶಿಕ್ಷೆನೂ ಕೂಡ ಕೊಡಿಸೋ ಮಟ್ಟಕ್ಕೆ ನಮ್ಮ ಈ ಒಂದು HTV ಕನ್ನಡ ಹೋರಾಡುವಂಥದ್ದು. ಇದಕ್ಕೆ ನಮಗೆ ಸಂಪೂರ್ಣವಾಗಿ ನಿಮ್ಮ ಸಪೋರ್ಟ್ನ ಅವಶ್ಯಕತೆ ಇದೆ. ದೇವಾಲಯಗಳ ಪುನಶ್ಚೇತನದ ಕಡೆಗೆ HTV ಕನ್ನಡದ ಅಭಿಯಾನ. ಹಾಸನ ಅನ್ನೋದೇ ಒಂದು ಕಲೆಗಳ ಬೀಡು ಅಂತ ಕರಿತೀವಿ. ಈ ಕಲೆಗಳ ಬೀಡಲ್ಲಿ ನಮಗೆ ಕಲೆಗಳು ಅಂದ ತಕ್ಷಣ ನೆನಪಿಗೆ ಬರೋದೇ ಹಳೆಬೀಡು ಮತ್ತೆ ಬೇಲೂರು. ಬರೀ ಅಷ್ಟೇನಾ ಹಾಗಾದ್ರೆ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲ. ಈ ಕಲೆಗಳು ಅಥವಾ ಸಾಹಿತ್ಯಗಳನ್ನ ನೋಡ್ತಾ ಹೋದ್ರೆ ಹಾಸನದ ಸುತ್ತಮುತ್ತ ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ತುಂಬಾನೇ ಸಾಹಿತ್ಯ ಮತ್ತೆ ಕಲೆಗಳು ಅಥವಾ ಈ ಶಿಲ್ಪಕಲೆಗಳು ಅಂತ ಹೇಳ್ತೀವಿ ಅಲ್ವಾ, ಅಂಥ ಕಲೆಗಳನ್ನ ಹೊಂದಿರುವಂತ ಸಾಕಷ್ಟು ದೇವಾಲಯಗಳಿದೆ. ಆ ದೇವಾಲಯಗಳನ್ನ ಪರಿಚಯಿಸುವಂತಹ ಕೆಲಸ ನಾವು ಮಾಡ್ತೀವಿ. ಅದರ ಜೊತೆಗೆ ಕೆಲವೊಂದು ಉನ್ನತ ಸ್ಥಿತಿಯಲ್ಲಿರುವಂತಹ ಅಥವಾ ಅಭಿವೃದ್ಧಿ ಹೊಂದಿರುವಂತಹ ಅಥವಾ ಉನ್ನತ ಮಟ್ಟದಂತಹ ಮಠಾಧೀಶರಾಗಿರ್ಬೋದು, ಆ ಮಠಗಳನ್ನ ಆಗಿರ್ಬೋದು, ಅಂತಹ ಸಾಧಕರನ್ನ ಪರಿಚಯಿಸುವಂತಹ ಕೆಲಸ ನಾವು ಮಾಡ್ತೀವಿ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮ್ಮ ಸಂಪಾದಕರು ತಿಳಿಸ್ತಾರೆ, ಕೇಳೋಣ. ಹೌದು, ಬಹಳ ವಿಶೇಷವಾಗಿ ಚಾಂದಿನಿ, ಈ ಕಾರ್ಯಕ್ರಮ ಬಹಳ ಅತ್ಯದ್ಭುತವಾದಂಥದ್ದು. ನಮ್ಮ ಹಿಂದೂ ಸನಾತನ ಧರ್ಮವನ್ನು ಎತ್ತಿ ಹಿಡಿಯುವಂಥ ಹಲವಾರು ದೇವಸ್ಥಾನಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿದ್ದಾವೆ. ಕೇವಲ ನಾವು ನಮ್ಮ ಕಣ್ಣಿಗೆ ಕಾಣೋದೇನು ಅಂತ ಅಂದರೆ ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ, ಈ 3ಕ್ಕೆ ಮಾತ್ರ ಸೀಮಿತನ ಮಾಡ್ತೀವಿ ನಾವಲ್ಲಿ. ಭಾಳ ವಿಶೇಷವಾಗಿ ಇವತ್ತು ಮೊಸಳೆ, ನಮ್ಮ ಹಾಸನ ಜಿಲ್ಲೆಯಲ್ಲಿರುವಂಥ, ಹಾಸನ ತಾಲೂಕಿನಲ್ಲಿರುವಂಥ ಮೊಸಳೆ ಅನ್ನೋ ಒಂದು ಗ್ರಾಮ ಇವತ್ತು ಚಾಲುಕ್ಯರ ಒಂದು ಅದ್ಭುತವಾದಂಥ ಕಲೆಗೆ ಹೆಸರಾದಂಥ ದೇವಸ್ಥಾನ ಅದು. ಹಾಗೆ ದುದ್ದ ಹತ್ರ ಒಂದು ದೇವಸ್ಥಾನ ಇದೆ. ಈಗ ಹಲವಾರು ದೇವಸ್ಥಾನಗಳು ನಮಗೆ ಕಣ್ಣಿಗೆ ಕಂಡರೂ ಕೂಡ ಎಲ್ಲೂ ಕೂಡ ಜನಗಳಿಗೆ ಕಾಣದ ರೀತಿ ಮುಚ್ಚಿ ಹೋಗಿದ್ದಾವೆ ಇಲ್ಲಿ. ಸೊ ಇಂಥ ದೇವಸ್ಥಾನಗಳನ್ನು ಪರಿಚಯ ಮಾಡಿ ಮುಂದೆ ತರುವಂಥ ಕೆಲಸವನ್ನು ನಮ್ಮ ವಾಹಿನಿ ಮಾಡ್ತಾ ಇದ್ದೀವಿ. ಭಾಳ ಪ್ರಮುಖವಾಗಿ ಹಲವಾರು ಮಠಾಧೀಶರು, ಹಿಂದೆ ನಾವೆಲ್ಲ ಶಿವಕುಮಾರ ಸ್ವಾಮೀಜಿ ಅವ್ರನ್ನ ನೋಡ್ತಾ ಇದ್ದು ನಾವು. ಅದಾದ ನಂತರ ನಮ್ಮ ಏನು ಶ್ರವಣಬೆಳಗೊಳದ ಪರಮ ಪೂಜ್ಯ ಚಾರುಕೀರ್ತಿ ಭಟ್ಟಾಚಾರ್ಯ ಅವರನ್ನು ನೋಡ್ತಿದ್ವಿ ನಾವಲ್ಲಿ. ಈಗ ಹಲವಾರು ದಿಗ್ಗಜರನ್ನು ನಾವು ನೋಡಿದ್ದೀವಿ ಅಲ್ಲಿ. ಭಾಳ ವಿಶೇಷವಾಗಿ ಮಠಾಧೀಶರಾಗಿ ಮಠಗಳನ್ನು ಅಭಿವೃದ್ಧಿ ಮಾಡಿಸೋದ್ರ ಜೊತೆಗೆ ಅವ್ರು ಸಾಧನೆ ಹೇಗೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವಲ್ಲಿ ಪುಷ್ಪಗಿರಿ ಮಠದ ಸ್ವಾಮೀಜಿಯವ್ರನ್ನು ಕೂಡ ನಾವು ನೋಡಿದ್ದೀವಿ ಅಲ್ಲಿ.
ಸೊ ಹಾಗಾಗಿ ಭಾಳ ವಿಶೇಷ ಅಂತ ಅಂದರೆ ಒಬ್ಬ ವ್ಯಕ್ತಿ ತನ್ನ ಹಣಕ್ಕೆ ಅಧಿಕಾರಕ್ಕೋಸ್ಕರ ಸೀಮಿತವಾಗಿರಬಾರ್ದು, ಜಗತ್ತಿಗೆ ಏನಾದರೂ ಒಂದು ಸಂದೇಶವನ್ನು ಕೊಡಬೇಕು ಅಂತಂತೇಳಿ ಸರ್ವಸ್ವವನ್ನು ತ್ಯಾಗ ಮಾಡಿ ತನ್ನ ಅಧಿಕಾರವನ್ನು ತ್ಯಾಗ ಮಾಡಿ ಹೋದಂಥ ಎಚ್ ಎಲ್ ನಾಗರಾಜ್ ಅಂದರೆ ನಿಶ್ಚಲಾನಂದ ಸ್ವಾಮೀಜಿಯವರ ಅವ್ರ ಬಗ್ಗೆಯೂ ಕೂಡ ನಾವು ಒಂದು ದೊಡ್ಡ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿ ತಮ್ಮ ಮುಂದೆ ತರ್ತಾ ಇದ್ವಿ. ಹೀಗೆ ಹಲವಾರು ಕಲೆ ಸಾಹಿತ್ಯ, ಒಂದು ವಿಶೇಷ ಕಲೆ ಸಾಹಿತ್ಯ ಸಂಸ್ಕೃತಿಯ ಜೊತೆಗೆ ನಮ್ಮ ನಾಡು ನೆಲೆ ನುಡಿಯ ಜೊತೆಗೆ ನಮ್ಮ ದೇವಸ್ಥಾನ ಸಂಪ್ರದಾಯ ಸಂಸ್ಕೃತಿಯನ್ನು ತರಬೇಕು ಅಂತೇಳಿ ನಮ್ಮ HTV ಕನ್ನಡ ತಂಡ ಹಲವಾರು ಕಾರ್ಯಕ್ರಮಗಳು ತಂದು ತಮ್ಮ ಮುಂದೆ ತಂದಿರ್ತಾ ಇದ್ದೀವಿ. ಇಲ್ಲಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಮ್ಮ HTV ತಂಡ ಸುಮಾರು 30 ಜನರ ತಂಡದೊಂದಿಗೆ ಈ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ. ನನ್ನ ಆತ್ಮೀಯ ವೀಕ್ಷಕರ ಒಂದು ವಿಶೇಷ ಮನವಿ ಅಂತ ಅಂದರೆ, ಚೊಚ್ಚಲ ಬಾರಿಗೆ ನಾನು ಒಂದು ಸಣ್ಣ ಪ್ರಯತ್ನವನ್ನು ಮಾಡಿ ಒಂದು ಈ ಪುಟ್ಟ HTV ಕನ್ನಡ ಎಂಬ ಚಾನಲನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಮ್ಮ ಈ ಒಂದು 3 ತಿಂಗಳ ಪ್ರಾಯೋಗಿಕ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ತಪ್ಪು ನೆನಪುಗಳು ಬಂದರೂ ಕೂಡ ಅದನ್ನು ತಿದ್ದಿ ನಮ್ಮ ವಾಹಿನಿಯ ನಂಬರ್ಗೆ ಕರೆ ಮಾಡಿ ಎಲ್ಲೆಲ್ಲಿ ಯಾವ ಹಂತದಲ್ಲಿ ಸರಿ ಮಾಡ್ಕೋಬೇಕು ಅದನ್ನು ಸರಿ ತೂಗಿಸುವಂಥ ಕೆಲಸ ತಮ್ಮದಾಗಿರ್ತದಲ್ಲಿ. ಹಾಗಾಗಿ ಯಾವುದೇ ಕಾರ್ಯಕ್ರಮದ ಬಗ್ಗೆ ತಾವು ಕೊಡುವಂಥ ಸಲಹೆಯನ್ನು ನಾವು ಸ್ವೀಕಾರ ಮಾಡ್ತೀವಿ. ಅಲ್ಲಿ ಪ್ರತಿನಿತ್ಯ ಸುಮಾರು 10 ನಂಬರ್ಗಳು ತಮಗಾಗಿ ಕಾಯ್ತಾ ಇರ್ತದೆ. ತಾವು ಯಾವ ಬೇಕಾದ್ರೆ ಕರೆ ಮಾಡ್ಬೋದು. ನಮ್ಮ HTV ಕನ್ನಡ ಚಾನಲ್ಗೆ ತಮ್ಮ ಸಲಹೆ ಸಹಕಾರವನ್ನು ಕೊಡ್ಬೋದು ಅಂತ ಹೇಳ್ತಾ ನಮ್ಮ ಈ ಒಂದು ತಂಡದ ವತಿಯಿಂದ ನಿಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ನಾವು ಧನ್ಯವಾದವನ್ನು ನಮಸ್ಕಾರವನ್ನು ತಿಳಿಸ್ತೀವಿ. ಧನ್ಯವಾದ.